विद्या संप्रदाय कृतोभ्यो ऋषिभ्यो नमो महद्भ्यो नमो गुरुभ्यः सर्वोपप्रहित प्रज्ञानगण प्रत्यक्षो ब्रह्मीवाहमस्मि स्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं शङ्कराचार्यं केशवं बादरायणं सूत्रभाष्यकृतो वन्दे भगवन्तो पुनः पुनः श्रीमच्छङ्करभगवत्पूज्यपाद सद्गुरुभ्यो नमः वन्दे तं सच्चिदानन्दं यतिवर्यं महामतिं वेदवेदान्ततारज्ञं सद्गुरुं प्रणतोऽस्म्यहं सदाहं सम्प्रदायज्ञं संयमेन्द्रं तदाश्रयं सद्गुरुं सच्चिदानन्दं सदाचारं समाश्रये श्री श्री सच्चिदानन्देन्द्र सरस्वती महासद्गुरुभ्यो नमः अचीहि भगवो ब्रह्म ಮತ್ಕರ್ಮಕನ್ ಮತ್ತು ಶ್ಲೋಕ ಆಗಿತ್ತು ಒಂದು ಓದಿ ಮತ್ಕರ್ಮ ಒಂದ್ಸ ಓದ್ಬಿಡಿ ಮತ್ಕರ್ಮಕನ್ ಮತ್ ಪರಮೋ ಮದ್ಭಕ್ತ ಸಂಗವರ್ಜಿತ ನಿರ್ವೈರಸರ್ವಭೂತೇಷು ಯಸ್ಯ ಮಾಮೇತಿ ಪಾಂಡವ ಓದಿ ಪರಿಚಯ ಮಾಡಿದ್ರಾ ನನಗೋಸ್ಕರವಾಗಿಯೇ ಕರ್ಮ ಮಾಡುವ ಆತನು ನನ್ನಲ್ಲಿಯೇ ಹೆಚ್ಚಾಗಿ ಮುಳುಗಿದವನು ಮತ್ತು ಪರಮ ನನ್ನನ್ನೇ ಹೆಚ್ಚು ತಂದ್ಕೊಂಡವನು ನನ್ನ ಭಕ್ತ ನನ್ನಲ್ಲೇ ಪ್ರೇಮ ಇಟ್ಟವನು ಯಾವ ಪ್ರಾಪಂಚಿಕ ವಿಷಯದಲ್ಲೂ ಸಂಘ ಇಲ್ಲ ಸಂಘಾನ ಪ್ರೀತಿ ಆಸಕ್ತಿ ಇಲ್ಲ ಇವನು ಮತ್ತು ಎಲ್ಲ ಭೂತಗಳಲ್ಲೂ ನಿರ್ವೈರ ಬುದ್ಧಿ ಯಾರಲ್ಲೂ ವೈರ ಬುದ್ಧಿ ಇಲ್ಲ ಹೀಗಿದ್ದವನು ಯಾವನೋ ಅವನು ನನ್ನನ್ನೇ ಬಂದು ಸೇರ್ಕೊಳ್ತಾನೆ ನನ್ನ ಒಂದಾಗ್ತಾನೆ ಅಂತ ಇವನ್ ತಮಾಷೆ ಏನು ಅಂದರೆ ವಾಸ್ತವ ಅವನಿಗಾಗಿ ಕರ್ಮ ನಡೀತಾ ಇರೋದು ನಾವು ಕಲ್ಪಿತವಾಗಿ ನನಗೋಸ್ಕರ ಕರ್ಮ ಮಾಡ್ತಾ ಇದ್ದೀವಿ ನಾವು ಅಂದ್ಕೊಂಡಿದ್ದೀವಲ್ಲ ನನಗೋಸ್ಕರವಾಗಿ ನಾವು ಅಂದ್ಕೊಂಡಾಗ ನನಗೆ ದೇಹಿಂದಿ ಎಂಬ ಬುದ್ಧಿಗೆ ನಿಜವಾಗಿ ಆತ್ಮಸುಖಾಮಾಯ ಆತ್ಮನ ಸುಖಕ್ಕಾಗಿ ಕರ್ಮ ನಡೀತಾ ಇರೋದು ಕೆಲಸ ಮಾಡಿದ್ರೆ ಖುಷಿ ಆಗೋದು ಒಳಗಿನ ಆತ್ಮ ಸ್ವರೂಪಕ್ಕೆ ಖುಷಿ ಆಗೋದು ಅದು ಯಾಕೆ ಅದು ಆತ್ಮ ಸ್ವರೂಪ ಅದು ಅರಿವಿಗೆ ವಿಷಯವಾಗಿ ತೋರ್ಕೊಳ್ತಾ ಇದೆ ಅರಿವೇ ಆತ್ಮ ಸ್ವರೂಪ ಎಲ್ಲ ಕರ್ಮವೂ ಅರಿವಿನಲ್ಲಿಯೇ ಕೊನೆಗಾಣ್ತಾ ಇದೆ ಸುಖದಲ್ಲೇ ಕೊನೆಗಾಣ್ತಾ ಇದೆ ಅಲ್ವಾ ಪ್ರತಿಕ್ರಿಯೆಯು ಎಲ್ಲಿ ಕೊನೆಗಾಣೋದು ಅರಿವಿನಲ್ಲಿ ಸುಖದಲ್ಲಿ ಅರಿವು ಸುಖ ಸ್ವರೂಪವೇ ಪರಮಾತ್ಮ ಸ್ವರೂಪ ಹಾಗಾಗಿ ನಮ್ಗೆ ಗೊತ್ತಿಲ್ದೇನೆಯೋ ಎಲ್ಲ ಕರ್ಮವೂ ಅವನಿಗೆ ಅರ್ಪಣೆ ಆಗ್ತಾ ಇದೆ ಇವನು ಮಾತ್ರ ಅಜ್ಞಾನದಿಂದ ನನಗೆ ಈ ಪ್ರಮಾತ್ರವಾದ ತನಗೆ ದೇಹೇಂದ್ರಿಯಕ್ಕೆ ಅಂದ್ಕೊಂಡು ಮೋಸ ಹೋಗ್ತಾ ಇದ್ದಾನೆ ಅದನ್ನು ಹೇಳ್ತಿದ್ದಾನೆ ಭಗವತ್ಮ ನನಗೋಸ್ಕರ ಮತ್ಕರ್ಮ ಮದರ್ಥಂ ಕರ್ಮ ಮತ್ಕರ್ಮ ತತ್ಕರೋತಿ ಮತ್ಕರ್ಮ ಮದರ್ಥಂ ಕರ್ಮ ಮತ್ಕರ್ಮ ಅನ್ನಕ್ಕೆ ನನಗೋಸ್ಕರ ಮಾಡುವ ಕರ್ಮ ಅಂದ್ರೆ ತನ್ನ ದೇಹೇಂದ್ರಿಯ ಸುಖಕ್ಕಾಗಿ ಅಲ್ಲ ಎಲ್ಲ ಕ್ರಿಯೆಗೂ ಸ್ವಾಮಿ ಆಗತಕ್ಕಂಥ ಪರಮಾತ್ಮಗೋಸ್ಕರ ನಾನು ಕರ್ಮ ಮಾಡ್ತಾ ಇದ್ದೀನಿ ಅಂದ್ರೆ ಅವನು ಇದರಿಂದ ಸಂತುಷ್ಟನಾಗಲಿ ಅಂತ ವಾಸ್ತವ ಹೇಳೋದಾದ್ರೆ ಅವನು ಸಂತುಷ್ಟನೇ ಅವನಿಗೆ ಅಸಂತುಷ್ಟ ಇಲ್ಲೇ ಇಲ್ಲ ಅವನು ಯಾವಾಗಲೂ ಆನಂದ ಸುಖನೇ ಅದು ನನಗಲ್ಲ ಅನ್ನೋದಕ್ಕೋಸ್ಕರ ಅವನಿಗೆ ಅಂತಿರೋದು ಅವನಿಗೆ ಯಾಕೆ ಮಾಡಬೇಕೋ ಅವನಿಗೆ ಆ ಕರ್ಮದ ಏನು ಲಾಭ ಅಂತ ಕೇಳಿದ್ರೆ ವಾಸ್ತವವಾಗಿ ಅವನಿಗೆ ಯಾವ ಕರ್ಮದಿಂದ ಏನು ಆಗ್ಬೇಕಾಗಿಲ್ಲ ಅವನ ಆ ಕರ್ಮ ತಗೊಂಡು ಏನೂ ಮಾಡೋದು ಇಲ್ಲ ನೀನು ನನಗೆ ಅಂತ ತನಗೆ ನಿನಗೆ ಅಂತ ಹೇಳಿ ಯಾವ್ದನ್ನ ಮಾಡ್ಕೊಳ್ತಾ ಇದೆಯೋ ಆ ನೀನು ಕಲ್ಪಿತವಾದ ನಾನು ಯಾವುದನ್ನು ಅಂತಿದ್ಯಲ್ಲಪ್ಪ ಆ ನಾನು ಕಲ್ಪಿತವಾದ ನಾನಾಗಿರೋದ್ರಿಂದ ಅದಕ್ಕಾಗಿ ಮಾಡಬೇಡ ಅದು ಮೋಸ ಹೋಗ್ತೀಯ ಅದಕ್ಕೋಸ್ಕರ ಈ ಕಲ್ಪಿತ ನಾನಿಗೂ ತಡಿಕೆಯಂತಿರುವ ಹಿನ್ನೆಲೆಯಾಗಿರುವ ಶುದ್ಧ ಚೈತನ್ಯವು ಆನಂದ ಸುಖವಾದ ಪರಮಾತ್ಮನಿಗಾಗಿ ಕರ್ಮವನ್ನು ಮಾಡುವನು ಅಂತ ಆದರೆ ಮತ್ಕರ್ಮ ಕೃತ ಪರಮಾತ್ಮನಿಗೋಸ್ಕರ ಮಾಡುವನೇ ಮತ್ಕರ್ಮ ಪರಮಾತ್ಮನಿಗಿರೋದೇ ಮತ್ಕರ್ಮ ಅದಕ್ಕಾಗಿ ಮಾಡ್ತಾನೆ ಅದನ್ನ ಮತ್ಕರ್ಮ ಕೃತ ಮತ್ಪರಮಃ ಕರೋತಿ ಭೃತ್ಯಃ ಸ್ವಾಮಿ ಕರ್ಮ ಇದು ಆತ್ಮನಃ ಪರಮಾ ಪ್ರಯತ್ಯ ಗಂತವ್ಯ ಇತಿ ಸ್ವಾಮಿನಂ ಪ್ರತಿಬದ್ಧತೆ ಆಳಾದವನು ಯಜಮಾನ ಕರ್ಮ ಮಾಡ್ತಾನೆ ಆದ್ರೆ ಯಜಮಾನ ಸರ್ವಸ್ವ ಅಂದ್ಕೊಂಡಿರಲ್ಲ ಯಜಮಾನ ಹೋಗಿ ಸೇರ್ಕೋಬೇಕು ಯಜಮಾನಲ್ಲೇ ಒಂದಾಗಬೇಕು ಅಂತ ಅದೇ ರೀತಿ ಅಂದ್ಕೊಂಡಿರಲ್ಲ ಯಜಮಾನ ಮೇಲೆ ಬಿಟ್ಕೊಡ್ತಾನೆ ಭಕ್ತಿ ಇದೆ ಮಾಡ್ತಾರೆ ಆದ್ರೆ ಮತ್ ಪರಮನಾಗಿ ಅಂದ್ರೆ ಅವನೇ ಸರ್ವಸ್ವವಾಗಿ ಮಾಡೋದಿಲ್ಲ ಯಾರೋ ಆಳು ಅದು ಈ ಭಕ್ತ ಮಾತ್ರ ಪರಮಾತ್ಮನ ಹೋಗಿ ಸೇರ್ಬೇಕು ಅಂತ ಪರಮಾತ್ಮ ಸರ್ವಸ್ವ ಮಾಡ್ತಾನೆ ಈಗ ಮತ್ಪರಮ ವ್ಯತ್ಯಾಸಕ್ಕೋಸ್ತಾ ಇದ್ದಾರೆ ಭೃತ್ಯರಾದವನು ಸ್ವಾಮಿಯ ಕರ್ಮವನ್ನು ಮಾಡ್ತಾನೆ ಆ ರೀತಿ ಮಾಡೋದು ಅಂದ್ರೆ ಅಲ್ಲ ಆಳು ಯಜಮಾನಿಗೆ ಮಾಡೋ ಹಾಗೆ ಮಾಡೋದು ಅಲ್ಲ ಯಾಕಂದ್ರೆ ಆಳು ಯಜಮಾನಿಗೆ ಮಾಡುವಾಗ ಯಜಮಾನೇ ನನಗೆ ಸರ್ವಸ್ವ ತಾನು ಹೋಗಿ ಸೇರ್ಬೇಕಾದವನು ತಂದ್ಕೊಂಡಿರೋಲ್ಲ
ಸುಮ್ಮನೆ ದುಡ್ಡು ಕೊಡ್ತಾನೆ, ಅದಕ್ಕಾಗಿ ಮಾಡ್ತೀನಿ ಅನ್ಕೊಂಡಿರ್ತಾನೆ. ಆದ್ರೆ ಈ ಭಕ್ತ ಹಾಗಲ್ಲ, ಪರಮಾತ್ಮನಿಗಾಗಿ ಕರ್ಮ ಮಾಡ್ತಾನೆ, ಪರಮಾತ್ಮನೇ ಹೋಗಿ ಸೇರ್ಬೇಕು, ಅವನಲ್ಲೇ ಒಂದಾಗ್ಬೇಕು, ಅದೇ ನನಗೆ ಹೆಚ್ಚಿನ ಗತಿ, ಅದೇ ನೆಲೆ ಅಂದ್ಕೊಂಡು ಕರ್ಮ ಮಾಡ್ತಾ ಇರ್ತಾರೆ. ಅಯಂತೂ ಮತ್ಕರ್ಮಕೃತು, ಅಯಂತೋ ಮತ್ಕರ್ಮಕೃತ್ ಈ ಭಕ್ತನಾದೋ ನನಗೋಸ್ಕರ ಕರ್ಮ ಮಾಡುವಾತನು ಮತ್ತು ಮಾಮೇವ ಪರಮಾಂ ಗತಿಂ ಪ್ರತಿಪದ್ಯತೆ ಇತಿ ಆಮೇವ ಪರಮಾಂ ಗತಿಂ ಪ್ರತಿಪದ್ಯತೆ ಇತಿ ಮತ್ಪರಮಃ. ಮತ್ಪರಮಃ. ಇವನಾದರೂ ನನ್ನನ್ನೇ ಹೆಚ್ಚಿನ ಗತಿ, ಹೋಗಿ ಸೇರಬೇಕಾದ ಜಾಗ, ನನ್ನ ಡೆಸ್ಟಿನೇಷನ್ ಪರಮಾತ್ಮನೇ ಅಂತ ಅಂದ್ಕೊಂಡಿರ್ತಾನೆ. ಭೃತ್ಯ ತನ್ನ ಡೆಸ್ಟಿನೇಷನ್ ಈ ಸ್ವಾಮಿ ತಂದ್ಕೊಂಡಿರೋಲ್ಲ. ತನ್ನ ಹೆಂಡತಿ ಮಕ್ಕಳು ಸಾಕಬೇಕು, ನಾನು ನನ್ನ ಬಾಳೆ ಇರ್ತೀನಿ, ಇವನು ಕೆಲಸ ಮಾಡಿದೆ ದುಡ್ಡು ಕೊಡಲ್ಲ, ಅದಕ್ಕೆ ಕೆಲಸ ಮಾಡ್ತೀನಿ ಅಷ್ಟೇ ಅಂತಾನೆ. ಆದರೆ ಈ ಭಕ್ತ ಭೃತ್ಯಂಗೂ ಭಕ್ತಗೂ ವ್ಯತ್ಯಾಸ. ಭಕ್ತ ಪರಮಾತ್ಮನಿಗಾಗಿ ಕರ್ಮ ಮಾಡೋದಲ್ದೇನೆ ಪರಮಾತ್ಮನೇ ಸರ್ವಸ್ವ ಅಂತ. ಇನ್ನು ಏನು ಅವನ ಅಪೇಕ್ಷೆ ಪಡಲ್ಲ. ಈ ಭೃತ್ಯ ದುಡ್ಡನ್ನ ಅಪೇಕ್ಷೆ ಪಡ್ತಾನಲ್ಲ, ಈ ಭಕ್ತ ಪರಮಾತ್ಮನ ಏನೂ ಅಪೇಕ್ಷೆ ಪಡಲ್ಲ. ಪರಮಾತ್ಮನಿಗಾಗಿಯೇ ಪರಮಾತ್ಮನೇ ಬೇಕು ಅಂತ ಹೇಳಿ ಪರಮಾತ್ಮ ಮಾಡ್ತಾನೆ ಹೊರತು ಪರಮಾತ್ಮಂದು ಬೇಡ. ಇವನು ಸ್ವಾಮಿದು ಬೇಕು, ಸ್ವಾಮಿ ಹತ್ರ ದುಡ್ಡಿದೆ ಅದು ಬೇಕು, ಅದಕ್ಕಾಗಿ ಸ್ವಾಮಿ ಕರ್ಮ ಮಾಡ್ತಾನೆ. ಪರಮಾತ್ಮನ ಹತ್ರ ಎಲ್ಲ ಇದ್ರು ಕೂಡ ಅದು ಬೇಡ ಇವನಿಗೆ, ಭಕ್ತನಿಗೆ ಪರಮಾತ್ಮನೇ ಬೇಕು. ಹಾಗಾಗಿ ಪರಮಾತ್ಮನನ್ನೇ ಹೆಚ್ಚಿನ ಗತಿ, ಹೋಗಿ ಸೇರಬೇಕಾದ ಜಾಗ, ಅವನಲ್ಲೇ ಒಂದಾಗಬೇಕು ಎಂಬುದಾಗಿ ಅಂದುಕೊಂಡು ಆ ರೀತಿ ಕರ್ಮ ಮಾಡ್ತಾನೆ. ಅಹಂ ಪರಮಾಗತಿ ಯಸ್ಯ ಸೋಹಂ ಮತ್ಪರಮಃ. ಅಹಂ ಪರಮಃ ಪರಾಗತಿಃ ಯಸ್ಯ ಸೋಯಂ ಮತ್ಪರಮಃ. ನಾನೇ ಹೆಚ್ಚಿದವನು, ಹೆಚ್ಚಿನ ಗತಿಯು ಯಾವ ಭಕ್ತನಿಗೋ ಆ ಈ ಭಕ್ತನು ಮತ್ಪರಮನು. ಯಾವ ಈ ಪ್ರಹ್ಲಾದಾದಿ ಭಕ್ತರಿಗೆ ಏನು ಬೇಡ, ವಿಷಯೇಶ್ವರ ಯಾ ಪ್ರೀತಿ ರವಿಕಾನಾಂ ವಿಷಯೇಶ್ವರಪಾಯಿನಿ ತ್ವಾಮನುಸ್ಮರತ ಸ್ವಾಮಿ ಹೃದಯಾನ್ ಮಾಪಸರ್ಪತು ಅಂತಾನೆ. ಪ್ರಾಕೃತ ಜನರಿಗೆ ಧನಕನಕ ವಾಹನದಲ್ಲಿ ಏನ್ ಪ್ರೇಮ ಇರುತ್ತೋ ಆ ಪ್ರೇಮ ನಿನ್ನಲ್ಲಿ ಕೊಡು ಅಂತಾನೆ. ನಾನೇ ಹೆಚ್ಚಿನ ಗತಿಯು, ಸೇರಬೇಕಾದವನು ಯಾವನಿಗೋ ಆ ಈ ಭಕ್ತನು ಮತ್ಪರಮನು. ತಥಾ ಮದ್ಭಕ್ತಃ ತಥಾ ಮದ್ಭಕ್ತಃ ಮಾಮೇವ ಸರ್ವಪ್ರಕಾರೈಃ ಮಾಮೇವ ಸರ್ವಪ್ರಕಾರೈಃ ಸರ್ವಾತ್ಮನಾ ಸರ್ವೋತ್ಸಾಹೇನ ಭಜತೆ ಇತಿ ಮದ್ಭಕ್ತಃ. ಸರ್ವಾತ್ಮನಾ ಸರ್ವೋತ್ಸಾಹೇನ ಭಜತೆ ಇತಿ ಮದ್ಭಕ್ತಃ. ಇಲ್ಲಿ ಮೊದಲನೇದು ಕ್ರಿಯೆ ಪರಮಾತ್ಮನಿಗೆ ಮಾಡೋದು, ಎರಡನೇದು ಗತಿ ಪರಮಾತ್ಮ ಹೋಗಿ ಸೇರೋದು ಅಂತ, ಮೂರನೇದು ಪ್ರೇಮಕ್ಕೂ ಪರಮಾತ್ಮನೇ ವಿಷಯ. ನನ್ನನ್ನೇ ಎಲ್ಲಾ ಪ್ರಕಾರದಿಂದಲೂ ಸರ್ವಾತ್ಮನ ತನುಮನ ಧನ ಎಲ್ಲಾ ರೀತಿಯಿಂದಲೂ ಪರಮಾತ್ಮನನ್ನೇ ಸೇರಿಸ್ತಾನೆ. ತನ್ನ ದುಡ್ಡನ್ನೆಲ್ಲ ಪರಮಾತ್ಮನಿಗೆ ಒಪ್ಪಿಸ್ತಾನೆ, ತನ್ನ ದೇಹೇಂದ್ರಿಯವನ್ನು ಮನಸ್ಸು ಹೋಗ್ತಾನೆ, ತನ್ನತನವನ್ನು ಒಪ್ಪಿಸ್ತಾನೆ, ತನ್ನತನವನ್ನು ಪರಮಾತ್ಮ ಒಪ್ಪಿಸಿ, ತನ್ನ ಕಾರ್ಯಗಳ ಸಂಘಾತವನ್ನು ಒಪ್ಪಿಸಿ, ತನ್ನ ಹೊರಗಿರೋ ಎಲ್ಲವನ್ನೂ ಅವನು ಒಪ್ಪಿಸ್ತಾನೆ. ಎಲ್ಲ ನಿಂದು, ನಂದಲ್ಲ, ನಂದಿಲ್ಲ ನಾನಿಲ್ಲ ಅಂತಾನೆ, ನೀನೇ ಇಲ್ಲ ನಿಂದೇ ಇಲ್ಲ ಅಂತಾನೆ. ಭಕ್ತನಿಗೆ ಆ ರೀತಿ ಮನೋಭಾವ. ತನ್ನ ಮನೆ ಆಗಲಿ ಲೌಕಿಕವಾಗಿ ಇವನ್ ಮನೆ, ಇವನ್ ದುಡ್ಡು, ಇವನ್ ಮಕ್ಕಳು ಎಲ್ಲ ಅವನು ಪರಮಾತ್ಮನ ಮನೆ, ಪರಮಾತ್ಮನ ಕೊಟ್ಟ ಹೆಂಡತಿ, ಪರಮಾತ್ಮ ಕೊಟ್ಟ ಮಕ್ಕಳು, ಪರಮಾತ್ಮ ಕೊಟ್ಟ ತಂದೆ ತಾಯಿ, ಪರಮಾತ್ಮ ರೂಪದಿಂದ ಪ್ರೇಮಿಸ್ತಾನೆ. ತನ್ನ ಪ್ರೇಮವಲ್ಲ ಪರಮಾತ್ಮನಿಗೆ ಕೇಂದ್ರ, ಪ್ರೇಮಕ್ಕೆ ಕೇಂದ್ರ ಪರಮಾತ್ಮನೇ. ಸರ್ವಾತ್ಮನ ಅನ್ನುವಾಗ ಎಲ್ಲಾ ರೀತಿಯಿಂದಲೂ ಅಂದ್ರೆ ಎಷ್ಟು ಪ್ರಕಾರವಾದ ತಂದು ಅಂತಿದೆಯೋ ಅಷ್ಟನ್ನು ಅವನು ಒಪ್ಪಿಸ್ಬಿಡ್ತಾನೆ. ಕೆಲವು ಸಲ ಏನಾಗ್ತದೆ, ಕೆಲವು ಜನ ಬರೀ ದುಡ್ಡು ಕೊಡ್ತಾನೆ, ಕೆಲವು ಜನ ಬರೀ ಹೋಗಿ ಸೇವೆ ಮಾಡಿಬಿಡ್ತಾನೆ, ದುಡ್ಡು ಕೊಡಲ್ಲ. ನಾನು ಬರ್ತೀನಿ, ಸರ್ವ್ ಮಾಡಿ ಬರ್ತೀನಿಪ್ಪ ನಿಮ್ಮನೆಗೆ ಬಂದು ಹೆಲ್ಪ್ ಮಾಡಿ, ದುಡ್ಡು ಕೊಡಲ್ಲ ಅಂತಾನೆ. ಕೆಲವು ಜನ ದುಡ್ಡು ಕೊಡ್ತೀನಿ ನಂಗೆ ಬರೋಕ್ಕಾಗಲ್ಲ ಅಂತಾನೆ. ಕೆಲವು ಜನ ನಾನು ಎಂಕರೇಜ್ ಮಾಡ್ತೀನಿ, ಸಪೋರ್ಟ್ ಮಾಡ್ತೀನಿ, ಮಾಡಪ್ಪ ಅಂತೀನಿ, ನಂಗೆ ಇನ್ನೇನು ಮಾಡೋಕ್ಕಾಗಲ್ಲ ಅಂತಾನೆ. ಆದ್ರೆ ಇಲ್ಲ ಹಾಗಲ್ಲ. ಭಗವಂತ ಮಾಡುವಾಗ ತನ್ನದು ದುಡ್ಡಿದ್ದನ್ನು ಭಗವತ್ಪ್ರೀತ್ಯರ್ಥವಾಗಿ ಭಗವಂತನಿಗಾಗಿ ಒಪ್ಪಿಸ್ತಾನೆ, ತನ್ನ ಕಾರ್ಯಗಳ ಸಂಘಾತವನ್ನು ಭಗವಂತನಿಗಾಗಿ ನಿಲ್ಲಿಸ್ತಾನೆ, ತನ್ನ ಎಲ್ಲಾ ಶಕ್ತಿಯನ್ನು ಭಗವಂತನಿಗೆ ಉಪಯೋಗಿಸ್ತಾನೆ. ಸರ್ವಾತ್ಮನ ಅಂದ್ರೆ ಎಲ್ಲಾ ಪ್ರಕಾರದಿಂದ ಅಂತಂದ್ರೆ ಇಂಥದ್ದನ್ನು ಭಗವಂತನಿಗೆ ಕೊಡೋದಿಲ್ಲ ಅನ್ನೋದಿಲ್ಲ. ಅವನಿಗೆ ಎಲ್ಲವನ್ನು ಭಗವಂತನಿಗೆ ಒಪ್ಪಿಸಿಬಿಟ್ಟು ತನ್ನನ್ನು ಜೀರೋ ಮಾಡ್ಕೊಂಡ್ಬಿಡ್ತಾನೆ. ತಾನು ಜೀರೋ ಆಗಿ ತನ್ನನ್ನು ಪೂರ್ತಿ ಒಪ್ಪಿಸ್ಕೊಂಡು ಪರಮಾತ್ಮನಿಗೆ ಅವನು ಸೇವೆ ಮಾಡುವಾಗ ಭಕ್ತ ಅವನು. ಸರ್ವೋತ್ಸಾಹೇನ ಅವನು ಭಗವಂತನ ಭಜಿಸುವಾಗ ಎಷ್ಟು ಉತ್ಸಾಹ ಅಂದ್ರೆ ಅವನಿಗೆ ಊಟ ಮಾಡದೆ ಹೋದ್ರು ಬೇಜಾರಿಲ್ಲ, ನಿದ್ದೆ ಮಾಡದೆ ಹೋದ್ರು ಬೇಜಾರಿಲ್ಲ. ಆ ಭಜನೆ, ಆ ಸ್ತೋತ್ರ, ಆ ಜಪ, ತನ್ಮಯತೆ ಬಂದ್ಬಿಟ್ಟು ಪ್ರಪಂಚವನ್ನೇ ಮರ್ತು ಬಿಡ್ತಾನೆ ಅವನು. ಆ ಚಿಂತನೆಯೂ ಅಷ್ಟೇ, ಆ ಧ್ಯಾನ ಅನುಸಂಧಾನ ಮಾಡುತ್ತಿದ್ರೆ ಅವನು ಏನು ಬೇಡ.
ಅದೇ ಒಂದು ಶಕ್ತಿ ಕೊಡ್ತಾ ಇರುತ್ತೆ ಅವನಿಗೆ. ಆ ಭಗವಂತನ ಚಿಂತನೆಯೇ ಒಂದು ಪುಷ್ಟಿ, ತುಷ್ಟಿ, ಉತ್ಸಾಹ, ಶಕ್ತಿ ಎಲ್ಲ ಕೊಡ್ತಾ ಇರುತ್ತೆ. ಭಾಷೆ ಊಟ ಮಾಡದೆ ಹೋದ್ ಹೆಂಗ್ ಶಕ್ತಿ ಬರುತ್ತೆ ನಾನು ಅದೇನಪ್ಪ, ಆ ಭಗವಂತನ ವಿಚಾರ ಅಷ್ಟು ಅವರಿಗೆ ಉಲ್ಲಾಸ ಉಂಟು ಮಾಡುತ್ತೆ, ಉತ್ಸಾಹ ಉಂಟು ಮಾಡುತ್ತೆ, ಶಕ್ತಿ ಕೊಡುತ್ತೆ, ಮಾಡ್ತಾ ಇರ್ತಾರೆ. ಅವ್ರಿಗೆ ಅದು ಬಹಳ ಇಷ್ಟತಮವಾದ ವಿಷಯ ಭಗವಂತ ಅನ್ನೋನು. ಹಾಗಾಗಿ ಎಲ್ಲಾ ರೀತಿಯಿಂದಲೂ ಸರ್ವೋತ್ಸಾಹದಿಂದ ಭಗವಂತನನ್ನೇ ಅವನು ಭಜಿಸ್ತಾ ಇರ್ತಾನೆ. ಅದನ್ನು ಅವನು ಮದ್ಭಕ್ತನು ಅಂದ್ರು. ಮತ್ತು ಸಂಘವರ್ಜಿತ ಅಂದ್ರು. ಧನ ಪುತ್ರ ಮಿತ್ರ ಕಲತ್ರ ಬಂಧುವರ್ಗೇಶು ಸಂಘವರ್ಜಿತ. ಇದೇನಂದ್ರೆ ಇಲ್ಲಿರುವ ಪ್ರೇಮವೇ ಭಗವಂತನಲ್ಲಿರುವ ಪ್ರೇಮಕ್ಕೆ ಸೊನ್ನೆ ಸುತ್ತದ್ದು. ಭಗವಂತನಲ್ಲಿ ಪ್ರೇಮ ಸಹಜವಾಗಿದೆ. ಸಹಜವಾಗಿ ಭಗವಂತನಿರುವ ಪ್ರೇಮವನ್ನ ನಾವು ಇಲ್ಲಿಟ್ಟುಬಿಟ್ಟು ಅದಕ್ಕೆ ಸೊನ್ನೆ ಸುತ್ತಾ ಇದ್ದೀವಿ. ಭಗವಂತನ ಪ್ರೇಮ ಸಂಪಾದನೆ ಮಾಡ್ಕೋಬೇಕಾಗಿಲ್ಲ, ಭಕ್ತಿ ಸಂಪಾದನೆ ಮಾಡ್ಕೋಬೇಕಾಗಿಲ್ಲ, ಭಗವದ್ಭಕ್ತಿಯೇ ಇರೋದು. ಈ ಭಗವದ್ಭಕ್ತಿಯನ್ನ ದುಡ್ಡಿನ ಪ್ರೇಮ, ಅಧಿಕಾರ ಪ್ರೇಮ, ವಾಹನ ಪ್ರೇಮ, ಬಂಧುಗಳ ಪ್ರೇಮ ಇದನ್ನ ಅಪಹಾರ ಮಾಡಿಬಿಟ್ಟಿದೆ. ಇವೆಲ್ಲ ಪ್ರೇಮವನ್ನು ನೀವು ಬಂದ್ ಮಾಡಿ ಆಟೋಮೆಟಿಕ್ ಭಗವತ್ ಪ್ರೇಮ ಬೆಳೆಯುತ್ತೆ. ಭಗವತ್ ಪ್ರೇಮ ಬೆಳೆಸೋಕೆ ಏನು ಮಾಡ್ಬೇಕಾಗಿಲ್ಲ, ಭಗವತ್ ಪ್ರೇಮವೇ ಇರೋದು. ಭಗವತ್ ಪ್ರೇಮವನ್ನ ಈ ಕಳ್ಳರು ಕದ್ದು ಬಿಟ್ಟಿದ್ದಾರೆ. ಇವರೆಲ್ಲ ಕಳ್ಳರು. ಯಾರು? ಹೆಂಡತಿ, ಮಕ್ಕಳು, ದುಡ್ಡು, ಮನೆ, ತಂದೆ ತಾಯಿ, ಅಣ್ತಮ್ಮಂದ್ರು, ಬಂಧುಗಳು, ಇವರೆಲ್ಲ ಕಳ್ಳರು. ನಮ್ಮ ಪ್ರೇಮವನ್ನು ಕದ್ಕೊಂಡ್ಬಿಟ್ಟಿದ್ದಾರೆ. ಈ ನಮ್ಮ ಪ್ರೇಮವನ್ನು ಕದ್ದು ಪರಮಾತ್ಮನ ಪ್ರೇಮ ಸೊನ್ನೆ ಸುತ್ತಿದ್ದಾರೆ. ನಾವಿವಾಗ ಏನ್ ಮಾಡ್ಬೇಕು? ಇವ್ರು ಹೆದರಿಕೆ ಆಯ್ತು ಅಮ್ಮಂಗೆ, ಕೈ ಎತ್ತಿ ಹೇಳಿ ಹೇಳಿಮ್ಮ. ನಮ್ ಹೃದಯ ಎಷ್ಟು ವಿಶಾಲವಾದದ್ದು ಅಂದ್ರೆ ಎಲ್ಲಾನು ಪ್ರೀತಿ, ಅದು ಇರ್ಬೋದು ಇದು ಇರ್ಬೋದು, ಮೇಜರ್ ಭಗವಾನ್ ಕೊಡ್ತೀವಿ ಅಷ್ಟೇ ಗುರುಗಳೇ. ಭಗವಂತನ ಬಿಟ್ಟು ಎಲ್ಲವನ್ನೂ ಪ್ರೀತಿಸ್ತಾನೆ. ಭಗವಂತ ಒಬ್ಬನಿಲ್ಲ, ಎಲ್ಲವೂ ಇದೆ. ಅವನಿಗೆ ಭಗವಂತ ಒಬ್ಬನೇ, ಯಾರಲ್ಲೂ ಇಲ್ಲ. ಅಷ್ಟೇ ವ್ಯತ್ಯಾಸ ನಮಗೂ ಅವನಿಗೂ. ಪ್ರಹ್ಲಾದನಿಗೆ ಭಗವಂತನ ಒಬ್ಬನೇ ಪ್ರೇಮಕ್ಕೆ ಪಾತ್ರ, ಯಾವುದೂ ಪ್ರೇಮ ಇಲ್ಲ. ನಮಗೆ ಭಗವಂತನ ಒಬ್ಬನಲ್ಲಿಲ್ಲ, ಎಲ್ಲರಲ್ಲೂ ಪ್ರೇಮ ಇದೆ. ಇದನ್ನು ವಿಶಾಲ ಅಂತ ನಾವು ಅಂದ್ಕೋತಾ ಇದೀವಿ. ಕಲ್ಚರ್ ತೀಫ್ ನಾವು ಮಾಡ್ತಿರೋದು. ನಮಗೆ ಈ ಪ್ರೇಮ ಬಂತು ಅಂದ್ರೆ ಭಗವಂತನ ಪ್ರೇಮಕ್ಕೆ ಸೊನ್ನೆ ಸುತ್ತತ್ತೆ ಅದು. ಯಾವ ಕಾರಣಕ್ಕೂ ಈ ಹೊರಗಿನ ವಿಷಯದ ಪ್ರೇಮವನ್ನ ಅಥವಾ ತನ್ನ ದೇಹೇಂದ್ರಿಯ ಮನೋಬುದ್ಧಿ ಪ್ರೇಮವನ್ನ ಬೆಳೆಸ್ಕೋಬಾರ್ದು. ತನ್ನ ದೇಹೇಂದ್ರಿಯ ಮನೋಬುದ್ಧಿ ಪ್ರೇಮವು ಭಗವತ್ ಪ್ರೇಮಕ್ಕೆ ಅದು ಅಡ್ಡಿ, ತೊಂದರೆ ಮಾಡುತ್ತೆ. ಸರ್ವದಾ ನೀವು ದೇಹ ಪೋಷಣೆ, ಇಂದ್ರಿಯ ಪೋಷಣೆ, ನಿಮ್ಮ ದೇಹದ ಮನಸ್ಸು ಬುದ್ಧಿ ಸಂತೋಷ ಪಡೋದು, ಇದನ್ನೇ ಮಾಡ್ತಿದ್ರೆ ಭಗವದ್ಭಕ್ತಿ ಬರೋದೇ ಇಲ್ಲ. ಎಂದೆಲ್ಲ ನೆಗ್ಲೆಕ್ಟ್ ಮಾಡಬೇಕು, ಉದಾಸೀನ ಮಾಡಬೇಕು. ಉದಾಸೀನ ಮಾಡೋದು ಅಂದ್ರೆ ಭಗವಂತನ ಪ್ರೇಮ ಜಾಸ್ತಿ ಬೆಳೆಸ್ಕೊಂಡ್ಬಿಟ್ರೆ ತಾನೇ ಉದಾಸೀನ ಆಗುತ್ತೆ. ಇದ್ರಲ್ಲಿ ಪ್ರೇಮ ಬಿಟ್ಟು ಹೋದ್ರೆ ಭಗವತ್ ಪ್ರೇಮ ತಾನೇ ಬೆಳೆಯುತ್ತೆ. ಅದು ಎರಡಲ್ಲ, ಅದು ಒಂದೇ ಪ್ರೇಮ. ಭಗವಂತನಲ್ಲೇ, ಭಗವಂತನೇ ಪ್ರೇಮ ಸ್ವರೂಪ. ಅವನೇ ನಮ್ಮ ಅಂತಃಕರಣ ತಟ್ಟಲ್ಲಿ ಪ್ರೀತಿಯಾಗಿ ತೋರ್ಕೊಳ್ತಾ ಇದ್ದಾನೆ. ಆ ಪ್ರೀತಿಗೆ ಪರಮಾತ್ಮನೇ ವಿಷಯನಾಗ್ಬಿಟ್ರೆ ಅವಾಗ ಇದೆಲ್ಲ ಪರಿಚಯಾತ್ಮಕವಾಗಿರುತ್ತೆ. ಅದಕ್ಕೆ ಸಪೋರ್ಟ್ ಆಗುತ್ತೆ, ಸಹಾಯ ಆಗುತ್ತೆ. ಅವಾಗ ಹೆಂಡತಿಯು ಇವನು ಭಗವಂತ ಪ್ರೇಮಿಸುವ ಭಗವಂತ ಪ್ರೇಮಕ್ಕೆ ಅವ್ರು ಸಹಕಾರಿ ಆಗ್ತಾಳೆ, ಮಗನೂ ಸಹಕಾರಿ ಆಗ್ತಾರೆ, ಎಲ್ಲರೂ ಆಗ್ತಾರೆ. ಆದ್ರೆ ಹಂಗಾಗಲ್ಲ. ಇವಾಗ ಹೆಂಡತಿ ಪ್ರಧಾನ, ಮಕ್ಕಳು ಪ್ರಧಾನ. ಅದಕ್ಕೆ ಭಗವಂತ ಇದು ನನ್ನ ಮಗನಿಗೆ ಆರೋಗ್ಯ ಕೊಡಿಸು, ನನ್ನ ಮಗನಿಗೆ ರ್ಯಾಂಕ್ ಬರೆಸು, ನನ್ನ ಹೆಂಡತಿಗೆ ಒಳ್ಳೇದು ಮಾಡೋ, ನನ್ನ ಮಗಳಿಗೆ ಒಳ್ಳೆ ಗಂಡ ಕೊಡಿಸು, ನನಗೆ ಒಳ್ಳೆ ಇದು. ಇದಕ್ಕಾಗಿ ಭಗವಂತ ಇದು ಮೀಡಿಯೇಟರು. ಅದು ಪ್ರೇಮ ಅಲ್ಲ. ಭಗವಂತನನ್ನು ಪ್ರೇಮಿಸೋದಕ್ಕೆ ಹೆಂಡತಿ, ಮಕ್ಕಳು, ತಂದೆ ತಾಯಿ, ಅಣ್ತಮ್ಮಂದು ಇವರೆಲ್ಲ ಸಹಾಯ ತಗೊಂಡ್ರೆ ಚೆನ್ನಾಗಿರುತ್ತೆ. ಅದು ಭಕ್ತರ ಕುಟುಂಬ. ಅದು ಯಾವ ಮನೆಯಲ್ಲಿ ಭಗವಂತ ಕೇಂದ್ರವಾಗಿ ಅದನ್ನ ಪೂಜಿಸುವಂತಹ ವ್ಯಕ್ತಿಗೆ ಎಲ್ಲರೂ ಸಹಕಾರ ಮಾಡ್ತಾರೋ ಅದು ಭಕ್ತರ ಕುಟುಂಬ. ಹಾಗೆಲ್ಲ ಭಗವಂತನ ಭಕ್ತ ಕುಟುಂಬಕ್ಕಾಗಿ ಉಪಯೋಗಿಸ್ಕೊಂಡ್ರೆ ಅದು ಅನ್ಯಾಯ. ಪರಮಾತ್ಮ ಪ್ರಪಂಚ ಸೃಷ್ಟಿ ಮಾಡಿದ್ದು ಇಲ್ಲಿರೋ ಪದಾರ್ಥ ತಗೊಂಡು ನನ್ನನ್ನು ಪೂಜಿಸುವಂತ. ನಾವು ಹಾಗಲ್ಲ, ಇಲ್ಲಿರೋ ಪದಾರ್ಥ ಜೋಪಾನಕ್ಕೆ ಪರಮಾತ್ಮನ ಉಪಯೋಗಿಸ್ಕೋತೀವಿ. ಇಲ್ಲಿ ನನ್ನ ಮನೆ ಜೋಪಾನವಾಗಿಡು, ನನ್ನ ಮಕ್ಕಳನ್ನ ಜೋಪಾನವಾಗಿಡು, ನನ್ನ ಹೆಂಡತಿ, ಅಪ್ಪ ಅಮ್ಮ, ಅಣ್ಣ ತಮ್ಮ ಜೋಪಾನ, ಇವರನ್ನ ಜೋಪಾನವಾಗಿಡೋ ಪರಮಾತ್ಮ ಉಪಯೋಗಿಸ್ಕೋತೀವಿ. ಪರಮಾತ್ಮ ಇವ್ರನ್ನೆಲ್ಲ ಕೊಟ್ಟಿದ್ದು ಇವರೆಲ್ಲರ ಸಹಾಯ ತಗೊಂಡು ನನ್ನ ಹತ್ರ ಬಾ ಅಂತ. ಇವರೆಲ್ಲರನ್ನು ಉಪಯೋಗಿಸ್ಕೋ, ಎಲ್ಲ ಪದಾರ್ಥ ಉಪಯೋಗ ನನ್ನ ಹತ್ರ ಬಾ ಅಂತಂದ್ರೆ ಅವನನ್ನು ಇದಕ್ಕೆ ನಾವು ಉಪಯೋಗಿಸ್ಕೊಳ್ತಾ ಇದೀವಿ, ಉಲ್ಟಾ ಮಾಡ್ತಾ ಇದೀವಿ ನಾವು.
ಕರೆಕ್ಟ್ ಗುರುಗಳೇ, ಚೆನ್ನಾಗಿ ಹೇಳಿದೀರ. ಹೌದು, ಕರೆಕ್ಟ್. ಎಲ್ಲ ರಿವರ್ಸ್ ಮಾಡ್ಕೊಂಡಿದ್ವಿ ನಾವು. ನಾವು ಈ ಎಲ್ಲರ ಪ್ರೇಮವನ್ನು ಕರೆಕ್ಟ್ ಮಾಡ್ಕೊಂಡು ಇದೆಲ್ಲರನ್ನು ಕೂಡಿಸ್ಕೊಂಡು ಒಟ್ಟಿಗೆ ಸೇರಿ ಮನೆಯವರೆಲ್ಲ ಪೂಜೆ ಮಾಡೋದು, ಸ್ತೋತ್ರ ಮಾಡೋದು, ಭಜನೆ ಮಾಡೋದು, ವಿಷ್ಣು ಸಹಸ್ರನಾಮ ಹೇಳೋದು, ಏನಾದ್ರು ಒಂದು ಕಾರ್ಯಕ್ರಮ ಎಲ್ಲ ಮನೆಯವ್ರಿಗೂ, ಅವಾಗ ಅದೊಂದು ನಿಜವಾದ ಭಕ್ತ ಮನೆ, ಅದು ನಿಜವಾದ ಇದು ಕುಟುಂಬ. ಹಂಗೆ ಮಾಡೋದಿಲ್ಲ. ಅಯ್ಯೋ ನನ್ನ ಹೆಂಡತಿ ಹುಷಾರಿಲ್ಲ, ಎದಾಗತ್ತೆ, ಅವ್ರು ನಡ್ತಾ ಇದ್ದಾಳೆ, ಪರಮಾತ್ಮ ನಿಮ್ಗೆ ಪೂಜೆ ಮಾಡ್ತೀನಿ, ನನ್ನ ಹೆಂಡತಿಗೆ ಬೇಗ ಆಶೀರ್ವಾದ ಆರೋಗ್ಯ ಕೊಡು, ನನ್ನ ಗಂಡಂಗೆ ಒಳ್ಳೇದು ಮಾಡು, ನನ್ನ ಮಗನ ಇದೆಲ್ಲ ಭಗವಂತನ ಮಿಸ್ಯೂಸ್ ಮಾಡ್ಕೊಳ್ಳೋದು ತಪ್ಪದು. ಅದಕ್ಕೆ ಭಾಷೆಗೆ ಬರೋದು ಧನ, ಪುತ್ರ, ಮಿತ್ರ, ಕಲತ್ರ, ಬಂಧು 5. ದುಡ್ಡು, ಮಕ್ಕಳು, ಗೆಳೆಯರು, ಹೆಂಡತಿ ಅಂದ್ರೆ ಉಪಲಕ್ಷಣ, ಹೆಂಡತಿ ಅಥವಾ ಗಂಡ, ಬಂಧುವರ್ಗ, ಇವುಗಳಲ್ಲಿ ಸಂಘ ಅಂದ್ರೆ ಅಂಟ್ಕೊಳ್ಳೋದು, ಪ್ರೇಮದಿಂದ ಅಂಟ್ಕೊಳ್ಳೋದೇ ಸಂಘ. ಇದಿಲ್ಲದೆ ಇದ್ದವನಾಗೋದೇ ಭಗವದ್ಭಕ್ತ. ಇದರಲ್ಲಿ ಪ್ರೇಮ ಉಳ್ಳವನಾಗೋದೇ ಭಗವದ್ಭಕ್ತಿಗೆ ಅಡ್ಡಿ. ಭಗವದ್ಭಕ್ತಿ ಇದೇ ಅಡ್ಡಿ. ಇದನ್ನ ನಾವು ಮಿತ್ರ ಉಪಕಾರವನ್ನಾಗಿ ಮಾಡ್ಕೋಬಹುದು. ಇದು ಶತ್ರು ಆಗಿದ್ರು ಕೂಡ ಇದನ್ನು ಕೂಡ ನಾವು ಮಿತ್ರನಾಗಿ ಮಾಡ್ಕೋಬಹುದು. ಇದೆಲ್ಲವನ್ನು ಭಗವಂತನ ಕಡೆ ತಿರುಗಿಸ್ಕೊಂಡ್ರೆ ಇವರು ಸಹಾಯಕ ಆಗ್ಬಿಡ್ತಾರೆ, ಉಪಕಾರ ಆಗ್ಬಿಡ್ತಾರೆ. ಎಲ್ಲ ಮಕ್ಕಳನ್ನ ಎಲ್ಲರೂ ಕೂರಿಸ್ಕೊಂಡು, ಬರ್ರ ವಿಶ್ವಾಸಾಮ ಹೇಳೋಣ, ಬರ್ರ ಇವತ್ತು ಒಂದು ಅಭಿಷೇಕ ಮಾಡೋಣ, ಬರ್ರ ಇವತ್ತು ಒಂದು ಭಜನೆ ಮಾಡೋಣ, ಬರ್ರ ಒಂದು ಸ್ತೋತ್ರ ಮಾಡೋಣ, ಆಗ ಎಲ್ಲರೂ ಉಪಯೋಗಿಸ್ಕೊಂಡು ಭಗವಂತ ಹತ್ರ ಹೋಗೋದು. ಅದು ಒಳ್ಳೆ ಇದು ಕುಟುಂಬ, ಅದು ಹಾಗಾಗ್ಬೇಕು. ಸಂಘ ಪ್ರೀತಿ ಸ್ನೇಹ ತದ್ವರ್ಜಿತ. ಸಂಘ ಅಂದ್ರೆ ಸಂಘ ಪರಿಸ್ಥಿತಿ ಅಂಟ್ಕೊಳ್ಳೋದು, ಪ್ರೀತಿ, ಅದು ಸ್ನೇಹ. ಸ್ನೇಹನ ಎಣ್ಣೆ ಅಂತ, ಎಣ್ಣೆ ಹೆಂಗೆ ಮುಟ್ಟಿದೆ ಕೈಗೆ ಅಂಟ್ಕೊಳತ್ತೋ, ಬೈ ನೀರು ತೊಳ್ಕೊಂಡ್ರು ಹೋಗೋದಿಲ್ವೋ, ಆ ರೀತಿ ಪರಮಾತ್ಮನಲ್ಲಿ ಪ್ರೇಮ ಏನ್ ಮಾಡೋದು ಕಿತ್ತಕ್ಕಾಗಲ್ಲ, ಹಂಗ ಉಟ್ಕೊಳತ್ತೆ. ಅದು ಸ್ನೇಹ. ಹಂಗಾಗ್ಬೇಕು, ಉಟ್ಕೊಂಡ್ಬಿಡ್ಬೇಕು, ಭಗವಂತನಲ್ಲಿ ಊರ್ಕೊಂಡ್ಬಿಡ್ಬೇಕು. ಆತನೇ ಸರ್ವಸ್ವ ಅನ್ನೋಷ್ಟು ಮಟ್ಟಿಗೆ ಪ್ರೀತಿ ಉಂಟಾಯಿತು, ಅಂಟ್ಕೊಂಡಾದ್ರೆ ಅದು ಇದಾಗುತ್ತೆ. ಇವುಗಳಲ್ಲಿ ಸ್ನೇಹ ವರ್ಜಿತ ಆಗ್ಬೇಕು. ಯಾವುಗಳಲ್ಲಿ ಧನಪುತ್ರ ಮಿತ್ರ ಕಲತ್ರ ಬಂಧುಗಳಲ್ಲಿ ಸಂಘವರ್ಜಿತ, ಸ್ನೇಹ ವರ್ಜಿತ ಆಗ್ಬೇಕು. ಇವುಗಳಲ್ಲಿ ಪ್ರೇಮವಿರಬಾರದು. ಯಾಕೆಂದ್ರೆ ನಮ್ಗೆಲ್ಲರಿಗೂ ಒಂದೇ ಮನಸ್ಸು, ಒಂದು ಮನಸ್ಸಿಗೆ ಒಂದು ಪ್ರೇಮ ಇದೆ. ಆ ಒಂದು ಮನಸ್ಸಿನ ಪ್ರೇಮವನ್ನ ಹೊರಗೆ ಕೊಟ್ರೆ ಒಳಗ್ 0 ಆಗುತ್ತೆ, ಒಳಗ್ ಕೊಟ್ರೆ ಹೊರಗ್ 0 ಆಗುತ್ತೆ. ನೀವು ಯಾವ್ದಕ್ಕೆ ಕೊಡ್ತೀರಾ ಅನ್ನೋದ್ಮೇಲೆ ಏನ್ ರಿಸಲ್ಟು ಅಂತ ತೀರ್ಮಾನ ಆಗುತ್ತೆ. ಹೊರಗೆ ಕೊಟ್ರೆ ಒಂದು ರಿಸಲ್ಟು, ಒಳಗ್ ಕೊಟ್ರೆ ಒಂದು ರಿಸಲ್ಟ್ ಬರುತ್ತೆ. ಒಳಗ್ ಪ್ರೇಮ ಕೊಟ್ರೆ ಶಾಂತಿ, ಸುಖ, ನೆಮ್ಮದಿ, ಆನಂದ, ಉಲ್ಲಾಸ, ಉತ್ಸಾಹ ಎಲ್ಲ ಬರುತ್ತೆ. ಹೊರಗೆ ಕೊಟ್ರೆ ಭಯ, ದುಃಖ, ಬೇಜಾರು, ದ್ವೇಷ, ಅಸಹನೆ, ಕೋಪ, ಅನೇಕ ಸೈಡ್ ಎಫೆಕ್ಟ್. ಹೊರಗೆ ಕೊಟ್ಟ ಪ್ರೇಮಕ್ಕೆ ಸೈಡ್ ಎಫೆಕ್ಟ್ ತುಂಬಾ ಪ್ರೀತಿಸಿ ಒಂದು ಇದನ್ನ ತಪ್ಪು ತಿಳ್ಕೊತಾರೆ. ಗೊತ್ತಾ, ನೀವು ಹುಡುಗಿನ ತುಂಬಾ ಪ್ರೀತಿಸಿದ್ರೆ ಅವ್ರಿಗೆ ಇಷ್ಟವಾಗಲ್ಲ. ಯಾಕೆ ತುಂಬಾ ನಾನು ಪ್ರೀತಿಸ್ತೀರ, ನನ್ಗೆ ಇಷ್ಟ ಆಗಲ್ಲ, ನೀವು ಹಂಗೆಲ್ಲ ಪ್ರೀತಿಸ್ಬೇಡಿ, ನಮ್ಗೆ ಬೇಡ, ನೀವು ಹೋಗ್ರಿ ಅಂತ ಅವ್ರು ಬಯಸ್ಕೊತಾರೆ. ನೀವು ಏನ್ ಇಟ್ಕೊಂಡಿದ್ದೀರ ನಿಮಗೆ ಮಾತ್ರ ಗೊತ್ತಿರುತ್ತೆ. ಪ್ರೀತಿಸುವಾಗ ನೀವು ನಿರ್ವ್ಯಾಜವಾಗಿ ಪ್ರೀತಿಸ್ತಾ ಇದ್ರು, ಅದು ಅವ್ರಿಗೆ ಇಷ್ಟವಾಗಲ್ಲ. ಇನ್ನು ಕಾಮನೆಯಿಂದ ಪ್ರೀತಿಸಿದ್ರಂತೂ ಇಷ್ಟವಾಗಲ್ಲ ಅನ್ನೋ ಸಹಜವಾಗಿ ಪ್ರಪಂಚದವರೇ ಒಪ್ಪಲ್ಲ. ನೀ ಯಾರು ಕಂಡವನ ಹುಡುಗಿನ ಇಷ್ಟಪಡ್ತೀನಿ, ಪ್ರೀತಿಸ್ತೀನಿ ಅಂತಂದ್ರೆ ಜನ ಒಪ್ಪಲ್ಲ ಅದನ್ನ. ಇನ್ನೊಬ್ಬರ ದುಡ್ಡನ್ನು ಪ್ರೀತಿಸಿದ್ರೆ, ಇನ್ನೊಬ್ಬರದ್ದು ಏನೇ ವಸ್ತು ಪ್ರೀತಿಸಿದ್ರು ಜನ ಇಷ್ಟಪಡಲ್ಲ. ಆದ್ರೆ ವ್ಯಕ್ತಿನೂ ಅಷ್ಟೇ, ಎಷ್ಟಕ್ಕೋ ಅಷ್ಟಕ್ಕೆ ಇಷ್ಟಪಡೋದು. ತುಂಬಾ ಅಂದ್ರೆ ಅನುಮಾನ ಪಟ್ಬಿಡ್ತಾರೆ. ಗೊತ್ತಾ, ಯಾಕೋ ತುಂಬಾ ಪ್ರೀತಿಸ್ತಾ ಇದ್ದಾನೆ ಅಂದ್ರೆ ಬಹುಶಃ ಏನೋ ಇಟ್ಕೊಂಡಿದ್ದಾನೆ, ಏನ್ ಕೇಳ್ತಾನೋ ಏನೋ ಅಂತ ಹೆದರ್ಕೊಂಡ್ಬಿಡ್ತಾರೆ. ಭಗವಂತ ಒಬ್ಬನ ಎಷ್ಟು ಪ್ರೇಮ ಕೊಟ್ಟರು ಅನುಮಾನ ಪಡೆದವನು, ಮತ್ತೆ ಸೈಡ್ ಎಫೆಕ್ಟ್ ಕೊಡದವನು, ಏನು ಮಾಡಲ್ಲ. ಲೋಕದ ಯಾವ್ದ ಮೇಲೆ ಪ್ರೇಮ. ಇನ್ನೊಂದು ಏನ್ ಗೊತ್ತಾ, ಈ ದುಡ್ಡು ಮೇಲಾಗಲಿ ಅಧಿಕಾರದ ಮೇಲೆ ತುಂಬಾ ಪ್ರೇಮ ಬಿಟ್ರೆ ಅದು ಕೈ ಕೊಡುತ್ತೆ, ಸಿಗೋಲ್ಲ, ದುಃಖ ಕೊಡುತ್ತೆ. ಸಯೋ ಅನ್ಯ ಆತ್ಮನಃ ಪ್ರಿಯಂ ಬ್ರವಾಣಂ ಬ್ರೂಯಾತ್ ಪ್ರಿಯಗುಂ ರೋತ್ಸ್ಯತಿ ಇತಿ ಈಶ್ವರೋ ಹಿ ಸಹ. ಪರಮಾತ್ಮನಿಗಿಂತ ಬೇರೆಯಾಗಿರೋ ಧನಕನಕ ವಾಹನ ವಸ್ತುನ ಇಷ್ಟಪಟ್ಟರೆ, ಪ್ರೀತಿಸಿದ್ರೆ ಆ ಪ್ರಿಯವಾದ ವಸ್ತು ಅದೇ ನಮ್ಮನ್ನ ಇದು ಮಾಡುತ್ತಂತೆ. ನೋಡು, ಪರಮಾತ್ಮ ಪ್ರಿಯವಾಗಿ ನನ್ನನ್ನು ಪ್ರೀತಿಸ್ತಾ ಇದೆಯಲ್ಲ, ನಾನು ನಿನಗೆ ತಂದೆ ಕೊಡ್ತೀನಿ ಅಂತ ಹೇಳಿ ಅದು ಮರೆಯಾಗ್ಬಿಡುತ್ತೆ, ಹಾಳಾಗ್ಬಿಡುತ್ತೆ. ಮೊನ್ನೆ ತಂದು ಕಣ್ರಿ ಕಾರು, ಮೊನ್ನೆ ಹೋದಾರ ಆಕ್ಸಿಡೆಂಟ್ ಆಗ್ಬಿಟ್ಟು ಹಿಂದೆ ಜಜ್ಜೋಗ್ಬಿಡಿದೆ. ಅಯ್ಯೋ ಅಂತೇಳಿ ಬೆಳಗ್ಗೆ ಸಂಜೆವರೆಗೂ ಇಬ್ರು ಹೇಳ್ತಾರೆ ಗಂಡ ಹೆಂಡತಿ. ಅದು ಹಾಳಾಗೋದೇ ಅದು. ಆದ್ರೆ ಪ್ರೇಮ ಕೊಟ್ಟಿದ್ರೆ ನಿಮ್ಗೆ ದುಃಖ ಆಯ್ತು. ಅದೇ ಶೋರೂಮಲ್ಲಿ ಇದ್ದಾಗ ಇನ್ಯಾರ್ದೋ ಆಗಿ ಗುದ್ದಿದ್ರೆ ನಿಮ್ಗೇನು ಆಗ್ತಿರ್ಲಿಲ್ಲ.
ನಿಮ್ದಾದ್ಮೇಲೆ ಗುದ್ದಿಕೊಳ್ಳೆ ದುಃಖ ಆಯ್ತು ಅಂದ್ರೆ ಏನಾಯ್ತು ನಿಮ್ಮತನ ಪ್ರೇಮ ಕೊಟ್ರಲ್ಲ ಅದು ದುಃಖ ಕಾರಣ ಆಯ್ತು. ದುಡ್ಡು ಎಷ್ಟು ಕೊಟ್ಟಿದ್ದೀರಾ ಆಮೇಲೆ ಹೇಗೆ ಕೊಟ್ಟಿದ್ದೀರಾ ಅದ್ರ ಸಾಲ ಗಿಲ ಮಾಡ್ಕೊಟ್ಟಿದ್ವು ಸಿಗೋಗಲ್ಲ ಅಂತ ಕಷ್ಟಪ್ಪ. ಆ ಪ್ರೇಮ ಇಡುವವರಿಗೆ ನಮ್ಮ ಸ್ವಾತಂತ್ರ್ಯ. ಪ್ರೇಮ ಇಟ್ಟ ಮೇಲೆ ಅದೇನು ರಿಸಲ್ಟ್ ಬರುತ್ತೋ ಅದು ಅನುಭವಿಸ್ಲೇಬೇಕು. ಆ ಸ್ವಾತಂತ್ರ್ಯ ಇಲ್ಲ ಅಲ್ಲಿ. ಭಯ ಆಗತ್ತೇನೋ ಅನುಭವಿಸ್ಬೇಕು, ದುಃಖ ಆದ್ರೂ ಅನುಭವಿಸ್ಬೇಕು, ಕೋಪ ಮಾಡ್ಕೊಂಡು ಅನುಭವಿಸ್ಬೇಕು. ಸಿಟ್ಟು ಮಾಡ್ಕೊಂಡ್ಬಿಡ್ತಾರೆ, ಯಾಕ ನಾನು ಪ್ರೀತಿಸ್ತೇವೆ ಹೋಗ ದೂರ ಹೋಗೋದು ಬೈತಾರೆ, ಬೈಸ್ಕೊಬೇಕು. ನೀವು ಪ್ರೇಮ ಇಟ್ಟು ತಪ್ಪಕ್ಕೆ ಬೈಸ್ಕೋಬೇಕು. ಪ್ರೇಮವೇ ಹಿಡದೆ ಹೋಗಿದ್ರೆ ಅವ್ರು ಬೈತಿರ್ಲಿಲ್ಲ, ಬೈದೇ ಆದ್ಮೇಲೆ ನಿಮ್ಗೆ ಬೇಜಾರಾಗ್ತಿರ್ಲಿಲ್ಲ. ಹಾ ತಪ್ಪಾದ ಪ್ರೇಮ ಇಟ್ಕೊಂಡ್ಮೇಲೆ ಅದಾದವ್ರಿಗೆ ಇಷ್ಟವಾಗದೆ ಇದ್ದಾಗ ಅದು ಬೈದೇ ಒಂದು ಏನು ಪ್ರತೀಕಾರ ಮಾಡ್ತಾರೆ, ಸಿಕ್ಕಾಕೋತೀಯ. ಯಾಕಪ್ಪ ಬೇಕೋ? ಎರಡೂ ಬೇಡ. ಯಾರನ್ನು ಹಚ್ಕೋಬೇಡಿ, ಯಾರನ್ನು ಪ್ರೀತಿಸ್ಬೇಡಿ. ಭಗವಂತನೊಬ್ಬರನ್ನೇ ಪ್ರೀತಿಸುವುದಾದ್ರೆ ಭಗವಂತನನ್ನೇ ಪ್ರೀತಿಸ್ತೀನಿ. ಅವನೊಬ್ಬನೇ ಪ್ರೇಮಕ್ಕೆ ಪಾತ್ರ. ಇನ್ನೆಲ್ಲರೂ ಪರಿಚಯಕ್ಕೆ ಪಾತ್ರ ಹೊರತು ಪ್ರೇಮಕ್ಕೆ ಪಾತ್ರ ಅಲ್ಲ. ಇವ್ರು ಇಂಥವ್ರು, ಇವ್ರು ಯಶೋ, ಇವ್ರು ಗೋಪಾಲು, ಇವ್ರು ಸಂಬಂಧ ಅಷ್ಟೇ. ಪ್ರೇಮಕ್ಕೆ ಕೊಡಬಾರ್ದು. ಪ್ರೇಮ ಮಾತ್ರ ಬಹಳ ಮುಚ್ಚಿಟ್ಕೋಬೇಕು. ಬಚ್ಚಿಟ್ಕೊಂಡು ಪರಮಾತ್ಮನಿಗೆ ಮಾತ್ರ ಕೊಡ್ಬೇಕು. ಹೇಗೆ ತಾಯಿ ಒಳ್ಳೆ ವಸ್ತುವನ್ನ ತನ್ನ ಮುದ್ದು ಮಗನಿಗೆ ಕೊಡ್ತಾಳ, ಗುಟ್ಟಾಗಿ ಕೊಡ್ತಾಳ, ನೀನು ತಿನ್ನು ಕೊಡು, ಇಲ್ಲೇ ತಿಂದು ಹೋಗು, ಹೊರಗಡೆ ಹೋಗ್ಬೇಡ, ಎಲ್ಲ ಸ್ನೇಹಿತರು ನೋಡ್ತಾರೆ, ಅವ್ರಿಗೂ ಕೊಡ್ತಾರೆ. ಇಲ್ಲೇ ರೂಮಲ್ಲಿ ಕೂಡಿಸ್ಕೊಂಡು ಬಾಗಿಲು ಹಾಕೊಂಡು ಕೊಟ್ಟು ತಿನ್ನಿಸಿ ಆಮೇಲೆ ಕಳಿಸ್ತಾರೆ, ಬಚ್ಚಿಟ್ಕೊಟ್ಟು. ಹಾಗೆ ನಮ್ಮ ಪ್ರೇಮವನ್ನ ಬಚ್ಚಿ ಪರಮಾತ್ಮನ ಮಾತ್ರ ಪ್ರೇಮ ಕೊಟ್ಟು ಬಾಕಿ ಎಲ್ಲ ವಿಷಯಕ್ಕೂ ಸುಮ್ಮನೆ ಆರ್ಟಿಫಿಷಿಯಲ್ ಆಗಿರಿ, ಏನು ತೊಂದರೆ ಇಲ್ಲ. ಆರ್ಟಿಫಿಷಿಯಲ್ ಆಗಿ ನಗ್ರಿ, ಆರ್ಟಿಫಿಷಿಯಲ್ ಆಗಿ ಇದು ಮಾಡ್ರಿ ಅಷ್ಟೇ. ನಿರ್ವೈರ ನಿರ್ಗತ ವೈರ ಸರ್ವಭೂತೇಷು ಶತ್ರುಭಾವರಹಿತ ಆತ್ಮನಃ ಅತ್ಯಂತ ಅಪಕಾರ ಪ್ರವೃತ್ತೇಶ್ವಪಿ. ನಿರ್ವೈರ ಬುದ್ಧಿ ಬೆಳೆಸ್ಕೊಳ್ಳಿ ಇಂದ್ರು. ಯಾಕೆಂದ್ರೆ ಆ ವೈರ ಬುದ್ಧಿಯೂ ಕೂಡ ಪ್ರತಿಕಾರ ಮಾಡೋ ಮನೋಭಾವ ಬರುತ್ತೆ. ವೈರ ಬುದ್ಧಿ ಬೆಳೆಸ್ಕೊಳ್ಳಿ, ಅದಕ್ಕೇನೋ ಮಾಡ್ಬೇಕು ಅಂತ. ವೈರ ಬುದ್ಧಿಯು ನಮಗೇನೋ ಅಂದ್ರೆ ನಾವು ತಂದ್ಕೊಂಡು ದೇಹೇಂದ್ರಿಯಕ್ಕೇನೋ ತೊಂದರೆ ಮಾಡಿದಾಗ ವೈರ ಬುದ್ಧಿ ಬರುತ್ತೆ. ಇದು ನಾವು ಅಲ್ಲದೆ ಇದ್ದಾಗ ಇದಕ್ಕೆ ತೊಂದರೆ ಮಾಡಿದ್ರೆ ನಂಗೆ ತೊಂದರೆ ಆಗತ್ತೆ. ನಿಜವಾಗ ನಾನು ಯಾರಾಗಿದ್ದೀನೋ ಅದಕ್ಕೆ ತೊಂದರೆ ಮಾಡೋಕ್ ಆಗಲ್ಲ ಯಾರಿಗೂ. ನಾನು ಅವನಿಗೂ ಏನೂ ಎಲ್ಲಕ್ಕೂ ಆತ್ಮನಾಗಿರೋನು. ಕಲ್ಪಿತವಾದ ನನಗೆ ತೊಂದರೆ ಮಾಡಿದ್ರೆ ಕಲ್ಪಿತವಾದದ್ದಾದ್ರೆ ನಾನಲ್ಲ, ಮಾಡ್ಕೊಳ್ಳಿ ತೊಂದರೆನ, ಏನೋ ಮಾಡ್ಕೊಳ್ಳಿ ಅಂತ. ಹಾಗೆ ನಿರ್ವೈರನಾಗಿ ಸಮಸ್ತ ಚರಾಚರ ಪ್ರಾಣಿಗಳೆಲ್ಲದರ ವಿಷಯದಲ್ಲೂ ವೈರತ್ವವನ್ನು ಬಿಟ್ಟು, ಎಲ್ಲಾ ಭೂತಗಳಲ್ಲೂ ಶತ್ರುಭಾವವನ್ನು ಬಿಟ್ಟು, ತನಗೆ ಅತ್ಯಂತವಾಗಿ ಅಪಕಾರ ಮಾಡಿದ ವಿಷಯಗಳು. ಇದನ್ನು ಕನಸು ಅಂದ್ಕೊಂಡ್ಬಿಡ್ಬೇಕು. ಕನಸಿನಲ್ಲಿ ಎಲ್ಲ ನಾನೇ ನನಗೆ ಅಪಕಾರ ಮಾಡ್ಕೊಳ್ಳೋದು, ನಾನೇ ನನಗೆ ಉಪಕಾರ ಮಾಡ್ಕೊಳ್ಳೋದು. ಉಪಕಾರ ಮಾಡೋರು ಅಪಕಾರ ಮಾಡೋರು ಯಾರು ನನಗಿಂತ ಬೇರೆ ಇಲ್ಲ, ಎಲ್ಲರೂ ನಾನೇ. ಆದ್ರಿಂದ ಈ ಉಪಕಾರ ಅಪಕಾರ ಅನ್ನೋದು ಒಂದು ಹೋಲಿಕೆಯಿಂದ ಹೇಳಬೇಕೇ ಹೊರತು ಇದು ಯಾಕೆ ಉಪಕಾರ ಇದು ಯಾಕೆ ಅಪಕಾರ ಅಂತ ಕೇಳಿದ್ರೆ ಅದಕ್ಕೆ ಡೆಫಿನೇಷನ್ ಇಲ್ಲ, ಅದಕ್ಕೆ ಎಕ್ಸ್ಪ್ಲನೇಷನ್ ಇಲ್ಲ. ಅದು ಕಲ್ಪನೆ ಅಷ್ಟೇ, ಇದು ಉಪಕಾರ ಇದು ಅಪಕಾರ ಅಂತ ಹೋಲಿಕೆಯಿಂದ ಹೇಳಬೇಕು. ಆದ್ರಿಂದ ಇದೆಲ್ಲ ಕಲ್ಪನೆ. ಆದ್ರಿಂದ ಬಿಟ್ಟು ಹಾಕ್ಬಿಟ್ಟು ಈಗ ಗಮನನೇ ಕೊಡದೇನೆ ಸರ್ವದಾ ಹರಿಚಿಂತನೆ, ಭಗವತ್ ಚಿಂತನೆ, ಸ್ವರೂಪ ಚಿಂತನೆ, ಆತ್ಮಚಿಂತನೆ ಎಲ್ಲ ಒಂದೇ ಅರ್ಥ. ಇನ್ನು ಹರಿಚಿಂತನೆಯನ್ನು ಯಾರು ಬೇರೆ ಅಲ್ಲ. ತಾನು ಯಾರು ವಿಚಾರ ಮಾಡಿ ತನ್ನ ನಿಜ ಸ್ವರೂಪವನ್ನು ಕಂಡುಕೊಳ್ಳೋದ್ರಲ್ಲಿಯೇ ತೊಡಗಿದವನಾಗ್ಬಿಟ್ರೆ ಅವನಿಗೆ ನೋಡಿ ಏನ್ ಮಾಡಿದ ದುಃಖ ಬರಲ್ಲ, ಭಯ ಇಲ್ಲ, ಯಾವ ಬೇಜಾರಿಲ್ಲ, ಯಾವುದೇ ಅಸಮಾಧಾನ ಇಲ್ಲ, ಏನೇನು ಸಡಬೇಕಿಲ್ಲ, ಯಾವಾಗ ಖುಷಿಯಾಗುತ್ತೆ. ಅತ್ಯಂತ ಅಪಕಾರ ಪ್ರವೃತ್ತಿ ಅಂದ್ರೆ ಈ ದುರ್ಯೋಧನಾದಿಗಳು ಎಷ್ಟು ಮಾಡ್ತಿದ್ರು ಧರ್ಮರಾಜನಿಗೆ ಅಪಕಾರವನ್ನ ಪ್ರತಿಕಾರವನ್ನ ಅಂತಂದ್ರೆ ಅಷ್ಟಿಷ್ಟಲ್ಲ. ತ್ರಿಕರಣದಿಂದಲೂ ಮನಸ್ಸಿನಲ್ಲೂ ದ್ರೋಹ ಚಿಂತನೆಯೇ, ಕೃತಿಯಲ್ಲೂ ಬರೀ ಕೆಟ್ಟದನ್ನೇ ಮಾಡ್ತಿದ್ರು, ಮಾತಿನಲ್ಲೂ ಕೆಟ್ಟ ಚುಚ್ಚುತ್ತಾ ಇದ್ರು. ಅಷ್ಟು ಮಾಡ್ತಿದ್ರು ಕೂಡ ಧರ್ಮರಾಜನಿಗೆ ಏನು ನಮ್ಮ ದೊಡ್ಡಪ್ಪರ ಮಕ್ಕಳು, ನಮ್ಮೂರು ಆ ಭಾವನೆ ಇತ್ತು. ಹಾಗಾಗಿ ಜಾಸ್ತಿ ಅದನ್ನು ತಗೊಳ್ತಾನೆ ಇರಲಿಲ್ಲ. ಗುಣವೂ ಬಹಳ ದೊಡ್ಡ ಗುಣ ಧರ್ಮರಾಜಂದು. ಮಹಾತ್ಮ ಅವನು. ಬೇಜಾರಾಗ್ತಿತ್ತು, ಆ ಬೇಜಾರನ್ನು ಎಕ್ಸ್ಪ್ರೆಸ್ ಮಾಡ್ತಿರ್ಲಿಲ್ಲ. ನನ್ನ ತಾಯಿ ನುಂಗ್ಕೊಳ್ತಿದ್ದ, ಇದು ಮಾಡ್ತಿದ್ದ. ನಮ್ಮ ಅಮ್ಮಂಗೆ ಒಪ್ಪಿಗೆ ಇಲ್ಲ. ನನ್ನ ಬಿಡಲ್ಲ, ನಾನು ಒಂದನ್ನ ಐದಂತೀರಿ. ಅಲ್ಲ ಗುರುಗಳೇ, ಅವ್ರು ಮಾಡಿರೋ ತಪ್ಪಿಗೆ ತಾನೇ ಅವರೆಲ್ಲ ಫಾರೆಸ್ಟ್ ಹೋಗಿದ್ದು ಅವೆಲ್ಲ ಆಗಿದ್ದು. ಆಗ್ಲಿಂದಾನೇ ಇಂಟೆಲಿಜೆಂಟ್ ಆಗಿ ಡೀಲ್ ಮಾಡಿದ್ರು ಅವೆಲ್ಲ ಆಗ್ತಾನೆ ಇದೆ. ಅಂದ್ರೂ ನಮಗ್ ಮಹಾಭಾರತ ಬಂತು ಅಂತ ಬೇರೆ. ಆದ್ರೆ ಅಂದ್ರೆ ಅವರೆಲ್ಲ ಮಾಡಿರೋದೇ ತಪ್ಪು ಅಲ್ವಾ? ನಾವು ಪ್ರಪಂಚ ತಿದ್ದಕ್ಕೆ ಹೊರಟವರಲ್ಲ,
ನಾವು ನಮ್ಮನ್ನು ಕಂಡ್ಕೊಳಕ್ ಹೊರಟವರು. ಪ್ರಪಂಚದ ಸ್ವಭಾವ ಇದ್ದೇ ಇದೆ. 5 ಬೆರಳು 5 ತರಹ ಇರುವಾಗೇನೆ ಜನ ಬೇರೆ ವಿಭಿನ್ನ ತರಹ ಇದ್ದೇ ಇರ್ತಾರೆ. ಬೈಯೋರು ಇರ್ತಾರೆ, ಹೊಗಳೋರು ಇರ್ತಾರೆ. ಇನ್ನೊಂದು ನಾವು ನೆಗ್ಲೆಕ್ಟ್ ಮಾಡೋದನ್ನು ಕಲ್ತ್ಕೋಬೇಕೇ ಹೊರತು ಬೈಯೋರನ್ನ ನಾನು ಪ್ರತಿಕಾರ ಮಾಡ್ತೀನಿ, ವಿರೋಧ ಮಾಡ್ತೀನಿ, ಹೊಡಿತೀನಿ, ಹೆಂಗೆ ಮಾಡ್ತೀನಿ ಅಂದ್ರೆ ಇನ್ನಷ್ಟು ಬೆಳೆಯತ್ತೆ ಹೊರತು ಅದಕ್ಕೇನು ಉತ್ತರ ಆಗಲ್ಲ. ಅಲ್ಲ, ನಮ್ ಲೈಫ್ ನಾವ್ ಇಂಟೆಲಿಜೆಂಟ್ ಆಗಿ ಲೀಡ್ ಮಾಡ್ಬೇಕು. ಸುಮ್ನೆ ಉದಾಸೀನ ಮಾಡೋದೇ ಇಂಟೆಲಿಜೆಂಟು. ಅದಕ್ಕೆ ತಲೆ ಹಚ್ಕೋದೇ ಇರೋದೇ ಇಂಟೆಲಿಜೆಂಟು. ಅದಕ್ಕೇನೋ ಅಲ್ಲ, ಯುಧಿಷ್ಠಿರ ಮಾಡಿರೋದು ತಪ್ಪು ಅಂತ ನಾ ಹೇಳೋದಷ್ಟೇ. ಅಂದ್ರೆ ಅವರ ಡೈಸ್ ಏನೋ ಆಡ್ತಾರಲ್ಲ ಗೇಮ್, ಅವೆಲ್ಲಾನು ಸೋತೋಗೋದು ಅವೆಲ್ಲಾನು ಅವ್ರು ಪಗಡೆ ಆಡೋದು ಹೇಳ್ತಿದ್ದ ನಾನು. ಪಗಡೆ ಆಡೋದು ಒಂದು ಏಕದೇಶ. ಆರ್ಗನ್ ಮನೆ ಸೋಡೋಕೆ ಮಾಡಿದ್ರು, ವಿಷ ಕೊಡೋದು ಮಾಡಿದ್ರು, ಪ್ರತಿನಿತ್ಯ ಶಿಷ್ಯ ಹಾಸ್ಯ ಮಾಡ್ತಿದ್ದ, ಬೈತಿದ್ದ, ಅಂತಿದ್ದ, ತೊಂದರೆ ಕೊಡ್ತಿದ್ದ, ಬೇಕು ಅಂತ ಇದ್ ಮಾಡ್ತಿದ್ದ. ಒಂದು ಮರಕೋತಿ ಆಟದಲ್ಲಿ ಮರ ಹತ್ತಿದ್ದಾರೆ ಅವರು. ಕೌರವರೆಲ್ಲ ನಮ್ಮನ್ನು ಹಿಡಿದು ಬಿಡ್ತಾನೆ, ಭೀಮ ಕಳ್ಳ ಆಗಿದ್ದ, ಹಿಡಿದು ಬಿಡ್ತಾನೆ ಅಂತ ಹೇಳ್ಬಿಟ್ಟು ಅವ್ರನ್ನ ಮೇಲಕ್ಕೆ ಹತ್ತಿ ಬಿಟ್ಟಿದ್ದಾರೆ. ಪಾಂಡವರೆಲ್ಲ ಹತ್ತದಲ್ಲಿದ್ರು, ಕೆಳಗೆ ಕೊಂಬೆಲಿದ್ರು. ಇನ್ನೇನು ಮಾಡಿ ಇಡೀ ಮರವನ್ನ ಜೋಳ ಅಲ್ಲಾಡಿಸ್ಬಿಟ್ಟ. ದಬ 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 ಉದುರ್ಬಿಟ್ರು ಅವರೆಲ್ಲ. ಇದು ಅನ್ಯಾಯ ಹತ್ತೆ ಹಿಡಿಬೇಕು ಅಂತೇನೋ, ಹಿಡಿತೀನಿಪ್ಪ ನಿಮ್ಗೆ ಕೆಳಬಿಟ್ಟು ಹಿಡಿತೀನಿ ಅಂತ ಮರ ಅಲ್ಲಾಡ್ಸ್ಬಿಟ್ಟ ಜೋರಾಗಿ. ಹೊಣ್ಣೆಲ್ಲ ಉದುರು ಅವರೆಲ್ಲ ಉದುರ್ಬಿಟ್ರು. ಸಿಕ್ಕಾಡಕೋಪ ಭೀಮ ಶಕ್ತಿ ಅದು. ಇದೆಲ್ಲ ಕೇಳಿದ್ದಲ್ಲ, ಇವ್ರಿಗೇನು ಆಗ್ಲಿಲ್ಲ, ದುಂಕ್ಬಿಟ್ರು ಅವರು. ಭೀಮನಿಗೆ ಮಾತ್ರ ಅದು ಶಟಂ ಪ್ರತಿ ಶಾಠ್ಯಮ. ಅದು ಒಂದ್ ಹೊಡೆದು 8 ಹೊಡಿಬೇಕು ಅಂತ ಭೀಮ. ಅದು ಒಂದ್ ಹೇಳಿ ಹಾಕ್ತದೆ. ಧರ್ಮರಾಜನ್ ನಂದಲ್ಲ, ಈಕೆಯನ್ನು ಹೊಡೆದು ಇದಕ್ಕೂ ಹೊಡೆಯೋದು. ಏನು ಮಾಡಿ ಹೊಡೆದೇ ಹೊಡೆಸ್ಕೊಳ್ತಾನೆ, ಬೈಸ್ಕೊಳ್ತಾನೆ, ತಿರಸ್ಕಾರ ಮಾಡಿಸ್ಕೊಳ್ತಾನೆ. ಗೌರವ ಕೊಟ್ಟರು ಏನು ಉಬ್ಬೋದಿಲ್ಲ, ಯಾವ ರೀತಿ ಮರ್ಯಾದೆ ಕೊಟ್ಟರು ಸಂತೋಷ ಇಲ್ಲ. ಹಾಗೆ ನಿಷ್ಠ ಚಿತ್ತ ಅವನು, ನಿರ್ವಿಕಾರ ಚಿತ್ತ. ಹಾ ಹೌದು. ಪಗಡೆ ತಗೊಂಡು ಹುಬ್ಬಿ ಹೊಡೆದು ಬಿಡ್ತಾನೆ, ರಕ್ತ ಬರುತ್ತೆ. ಆ ಸೈರಂದಿ ಬಂದು ತಕ್ಷಣ ಹಿಡಿತಾಳೆ ಆ ನೀರಿನ ಪಾತ್ರೆಯಲ್ಲಿ. ಆ ಬಟ್ಟೆ ಕಡಿತಾಳೆ. ಅರ್ಜುನ ಮನೆ ಕೇಳ್ತಾನೆ ಯಾರು ಹೊಡೆದಿದ್ದು ಏನು ಅಂತ. ಅದಕ್ಕೇನು ಹೇಳೋದಿಲ್ಲ ಏನು ಅಂತಾರೆ. ಅದು ಅರ್ಜುನ ನಮ್ಮ ಅಣ್ಣನ ದೇಹದಿಂದ ಒಂದು ತೊಟ್ಟು ರಕ್ತವನ್ನ ಯಾರು ಭೂಮಿ ಮೇಲೆ ಕೆಡುತ್ತಾರೋ ಅವರ ಪ್ರಾಣ ತೆಗಿತೀನಿ ಪ್ರತಿಜ್ಞೆ ಮಾಡಿದ್ದ ಅವನು. ಹೇಳೋ ಹಾಗಿಲ್ಲ ಅರ್ಜುನಿಗೆ. ಅರ್ಜುನ ಕಡ್ಬಿಡ್ತಿದ್ದ ಅದು ವಿರಾಟನ ತಲೆನ. ಅದೇ ಧರ್ಮರಾಜ ಏನೋ ಕೋಪ, ಅವನು ಇದೇ ಗೆದ್ದಿದ್ದು, ಸೈರಂಧಿನೇ ಗೆದ್ದಿದ್ದು ಅಂತ. ಉತ್ತರ ಕುಮಾರ ಗೆದ್ದಿದ್ದಾನೆ, ಉತ್ತರ ಕುಮಾರ ಅಂತ. ಉತ್ತರ ಕುಮಾರ ಅಲ್ಲ, ಸೈರಂಧಿ ಗೆದ್ದಿರೋದು. ಸೈರಂಧಿ ಹೋಗ್ತಾನೆ ನನ್ನ ಮಗನ ಮುಂದೆ ಅಂತ ಕೋಪ ಅವನಿಗೆ. ಸೈರಂಧಿ ಬರೀ ಇದು ಡ್ಯಾನ್ಸರ್ ಹೇಳ್ಕೊಡೋ ಇದು ಶಿಕ್ಷಕಿ. ಅವಳಿಗೆ ಅಂತ ಗೆಲ್ಲಕ್ಕಾಗತ್ತೆ. ನನ್ನ ಮಗ ಉತ್ತರ ಕುಮಾರ ವೀರಕುಮಾರ ಅಂತ ಅನ್ಕೊಂಡಿದ್ದಾನೆ. ಅದು ಉತ್ತರ ಕುಮಾರ ಅಷ್ಟೇ. ಉತ್ತರ ಅಲ್ಲಿರೋ ಸೈನ್ಯದ ಶಕ್ತಿ ಗೊತ್ತಿಲ್ಲ ಅವನಿಗೆ. ಅಷ್ಟೇ ಉತ್ತರ ಕುಮಾರ. ಅತ್ಯಂತ ಅಪಕಾರ ಪ್ರವೃತ್ತೇಶ್ವಪಿ, ಅತ್ಯಂತವಾಗಿ ಬಹಳವಾಗಿ ಅಪಕಾರ ಮಾಡುವುದಕ್ಕೆ ಹೊರಟವರ ವಿಷಯದಲ್ಲೂ ಶತ್ರುಭಾವವನ್ನು ಬಿಟ್ಟು ಎಲ್ಲರಲ್ಲೂ ವೈರಭಾವವನ್ನು ಬಿಟ್ಟಿರುವಂತಹ ಮನೋಭಾವ ಇದೆಯಲ್ಲ, ಇವನು ನನ್ನ ಭಕ್ತ ಇವನು ಅಂತ ಇದ್ದಾನೆ. ಯಹ ಈದೃಶಃ ಮದ್ಭಕ್ತ ಸಹ ಮಾಂ ಯೇತಿ. ಯಾವಾಗಲೂ ಈ ರೀತಿಯಾಗಿ ನನ್ನ ಭಕ್ತನಾಗಿರ್ತಾನೋ, ನನ್ನನ್ನೇ ಪ್ರೇಮಿಸ್ತಾ ಇರ್ತಾನೋ, ಅವನಿಗೆ ಸರ್ವಾತ್ಮ ಭಾವ ಇರುತ್ತೆ. ಹಾಗಾಗಿ ಯಾರನ್ನು ದ್ವೇಷ ಮಾಡಕ್ ಹೋಗಲ್ಲ ಅವನು. ಆಮೇಲೆ ದೇಹಾತ್ಮ ಭಾವ ಇಲ್ಲ, ಹಾಗಾಗಿ ಅವನಿಗೆ ಯಾರ ಮೇಲೂ ತಿರಸ್ಕಾರ ಭಾವನೂ ಇಲ್ಲ. ಯಾರ ಹೊಗಳಿ ಮಾಡಿದ ಮೇಲೂ ಪುರಸ್ಕಾರ ಮಾಡಿದ್ರಲ್ಲೂ ಗೌರವ ಕೊಡಕ್ ಹೋಗಲ್ಲ. ಅದು ಅವ್ರ ಸ್ವಭಾವದಿಂದ ಅವ್ರು ನಡ್ಕೊಂಡಿದ್ದಾರೆ, ಇವ್ರ ಸ್ವಭಾವದಿಂದ ನಡ್ಕೊಂಡಿದ್ದಾರೆ, ಉಪಾಸನೆ ಮಾಡ್ಬಿಡ್ತಾನೆ. ಈ ರೀತಿಯಾದ ಭಕ್ತ ಯಾವನೋ ಅವನು ನನ್ನನ್ನೇ ಸೇರ್ಕೊಂಡ್ಬಿಡ್ತಾನೆ, ನನ್ನಲ್ಲಿ ಒಂದಾಗ್ತಾನೆ. ಅಹಮೇವ ತಸ್ಯ ಪರಾಗತಿ ನಾನ್ಯಾಗತಿ ಕಾಚಿತ್ ಭವತಿ. ನಾನೇ ಅವನಿಗೆ ಹೆಚ್ಚಿನ ಗತಿಯೋ, ಬೇರೆ ಇನ್ನೊಂದು ಗತಿ ಇಲ್ಲ. ಯಾರಲ್ಲೂ ಹೆಚ್ಚಿನ ಗತಿ ನನ್ನನ್ನೇ ಹೊಂದಿ ಸೇರ್ಬೇಕಾದವನು, ನನ್ನಲ್ಲೇ ಒಂದಾಗ್ತಾನೆ ಅವನು. ಒಂದು ಬೇರೆ ಇನ್ನೇನು ಗತಿ ಇಲ್ಲ ಅವನಿಗೆ. ಆಸೆಯೇ ಇಲ್ಲ, ಬೇರೆ ಇನ್ಯಾವ ಕಡೆ ಇದೂ ಇಲ್ಲ. ಹಾಗೆ ಬೇರೆ ಕಡೆ ಹೋಗಿ ಬರೋ ಭಗವಂತನ ಪ್ರೇಮ ಇದೆ,
ಬೇರೆ ಕೈ ಏನಕ್ಕೂ ಕರ್ಮ ಮಾಡ್ತಿಲ್ಲ, ಎಲ್ಲೂ ಪ್ರೇಮ ಇಲ್ಲ, ಅವನ ದೇಹ ಬಿಟ್ಟು ಪರಮಾತ್ಮನೇ ಸೇರ್ತಾನೆ, ಇನ್ನೆಲ್ಲೂ ಹೋಗ್ಬಾರ. ಅಯಂ ತವ ಉಪದೇಶ ಇಷ್ಟ ಮಯಾ ಉಪದಿಷ್ಟ ಹೇ ಪಾಂಡವ ಇತಿ. ಅಯಂ ತವ ಉಪದೇಶಃ ಇಷ್ಟಃ ಮಯಾ ಉಪದಿಷ್ಟಃ ಹೇ ಪಾಂಡವ ಇತಿ. ನಿನಗೆ ಈ ಉಪದೇಶವು ನನ್ನ ಇಷ್ಟ. ಅಯಂ ಮಮ ಇಷ್ಟ. ಇದು ಅಯಂ ಉಪದೇಶ ಇಷ್ಟ. ಇಲ್ಲಿ ಮಮ ಇಷ್ಟ ಉಪದೇಶ, ನನ್ನ ಇಷ್ಟವಾದ ಉಪದೇಶ ನಿನಗೆ. ಇದು ನಿನಗೆ ನಾನು ಇಷ್ಟಪಟ್ಟು ಮಾಡುತ್ತಿರೋ ಉಪದೇಶವು ಅಂತ ಇದ್ದಾನೆ. ಅಷ್ಟೇ ಅಲ್ಲ, ನಿನಗೂ ಇದು ಇಷ್ಟವಾಗುತ್ತೆ ಈ ಉಪದೇಶ. ಆಮೇಲೆ ಇದೇ ನಿನಗೆ ನಾನು ಮಾಡಿರುವ ನಿನಗೆ ನಿನಗೆ ಹಿತವಾದ ಉಪದೇಶ ನಾನು ಮಾಡಿದ್ದೀನಿ ಅಂತ. ನಿನಗೆ ಬೇಕಾಗಿರೋ ಉಪದೇಶ ಮಾಡಿದ್ದಾರೆ ಸ್ವಾಮಿ. ನಿನಗೆ ಹಿತವಾಗಿರುವಂತಹ ಉಪದೇಶನ ನಾನು ಮಾಡಿದ್ದೀನಿ. ನನ್ನಿಂದ ಉಪದಿಷ್ಟವಾಗಿದೆ ಎಲೆ ಪಾಂಡವನ ಹಾಗೂ ಮಾಡ್ಬೋದು. ಇಲ್ಲಿ ಇಷ್ಟ ಅನ್ನೋದು ಮಯಾ ಉಪದಿಷ್ಟ ಇಷ್ಟ, ತವ ಇಷ್ಟ, ನಿನಗೆ ಇಷ್ಟವಾದದ್ದು ಮಾಡ್ಬೋದು. ನಿನಗೆ ಇಷ್ಟ ಹಿತವಾಗಿರುವಂತದ್ದು, ನಿನಗೆ ಏನ್ ಹಿತವಾಗಿದೆಯೋ ಅದನ್ನು ಉಪದೇಶ ಮಾಡಿದ್ದೀನಿ ನಿನಗೆ. ಅದಕ್ಕಿಂತ ಇದು ನನಗೆ ಇಷ್ಟವಾದ ಉಪದೇಶಗಳನ್ನು ನಾನು ನಿನ್ಗೆ ಮಾಡ್ತಿರೋದು ಅಂತ ಮಾಡ್ಬೋದು. ನನಗೆ ಇಷ್ಟವಾದ ಉಪದೇಶವನ್ನು ನಿನ್ಗೆ ಮಾಡ್ತಾ ಇದ್ದೀನಿ, ಈ ಉಪದೇಶ ನೀನು ಅನುಸರಣೆ ಮಾಡು. ನನಗೆ ಇಷ್ಟವಾದ ಉಪದೇಶವಾದ್ರಿಂದ ಇದನ್ನ ನೀನು ಮಾಡಿದ್ರೆ ನಿನಗೂ ಇದು ಒಳ್ಳೇದಾಗತ್ತೆ ಏನೋ ಅರ್ಥ. ನನಗಿಷ್ಟ ಅನ್ನಕ್ಕಿಂತ ನಿನಗೆ ಹಿತವಾಗಿರೋದು, ನಿನಗೆ ಇಷ್ಟ ಆಗುವಂತಹದ್ದಾದ್ರೆ ಅದು ನನಗೆ ಇಷ್ಟವಾದ್ಮೇಲೆ ನಿನಗೆ ಇದು ಹಾಗೆ ಆಗುತ್ತೆ, ಇನ್ನೂ ಎಫೆಕ್ಟಿವ್ ಇರುತ್ತೆ. ಅದ ನನಗೆ ಇಷ್ಟವಾದದ್ದು ಅಂತ ಆದ್ಮೇಲೆ ನಾನು ಯಾವ್ದನ್ನು ಇಷ್ಟಪಟ್ಟು ನಿಂಗೆ ಹೇಳ್ತಾ ಇರೋ ಉಪದೇಶವೋ, ನೋಡಪ್ಪ ನಂಗೆ ಅಪ್ಪ ನೋಡಪ್ಪ ನನಗೆ ನೀನು ಈ ರೀತಿ ಇರೋದು ನಂಗೆ ಇಷ್ಟಪ್ಪ ಅಂತಂದ್ರೆ ಅಪ್ಪನ ಇಷ್ಟದಂತೆ ನೀನು ನಡ್ಕೊಂಡ್ರೆ ನಿನಗೂ ಹಿತವಾಗತ್ತೆ ಏನು ಅರ್ಥ ತೆಗಿಬೇಕು. ನೀವೇನು ಹಾಗೂ ಮಾಡ್ಬೋದು, ನಿನಗೆ ಹಿತವಾದ ಉಪದೇಶ ಇದು ನಿನಗೆ ಯಾವ್ದು ಇಷ್ಟನೋ ಅದನ್ನೇ ಹೇಳ್ತಿದ್ದೀನಿ ಹಾಗೂ ಮಾಡ್ಬೋದು, ಆಗತ್ತೆ, ಅದು ತೊಂದರೆ ಇಲ್ಲ, ಹೊಂದತ್ತೆ. ಇಲ್ಲಿ ಅಯಂ ತವ ಉಪದೇಶ ಅಂದು, ಇದು ನಿನಗೆ ಉಪದೇಶವು, ಇದು ನಿನಗೆ ಉಪದೇಶವು ಇಷ್ಟವಾದ ಉಪದೇಶವು, ನಿನಗೆ ಇದು ಇಷ್ಟವಾದ ಉಪದೇಶವು, ಇದನ್ನು ನಾನು ಉಪದೇಶ ಮಾಡಿರುತ್ತೇನೆ. ಇಲ್ಲಿ ಪಾಂಡವನೇ ಅರ್ಜುನನೇ, ನಿನಗೆ ಇಷ್ಟವಾದ ಉಪದೇಶವನ್ನು ನಾನು ಮಾಡಿದ್ದೀನಿ, ಇದನ್ನು ಅನುಸರಣೆ ಮಾಡು, ಇದರಂತೆ ನಡ್ಕೋ, ನೀನು ಉದ್ಧಾರ ಆಗ್ತೀಯಾ, ಕೃತಾರ್ಥರಾಗ್ತೀಯಾ ಅಂತ ಹೇಳಿ ಪರಮಾತ್ಮ ಮತ್ಪರಮ ಅಂತೇಳಿ ಕೊನೆಯ ಶ್ಲೋಕದಲ್ಲಿ ಭಗವದ್ಭಕ್ತಿ ಹೇಳ್ಬಿಟ್ಟು ಮುಗಿಸ್ಬಿಟ್ಟ 11ನೇ ಅಧ್ಯಾಯವನ್ನ. ಈಗ ಮತ್ತೆ ಇದು ಪೀಠಿಕೆ 12ನೇ ಅಧ್ಯಾಯ ಪೀಠಿಕೆ. ದ್ವಿತೀಯ ಪ್ರಭೃತಿಷು ವಿಭೂತ್ಯಂತೇಷು ಅಧ್ಯಾಯೇಷು ಪರಮಾತ್ಮನಃ ಬ್ರಹ್ಮಣಃ ಅಕ್ಷರಸ್ಯ ವಿಧ್ವಸ್ತ ಸರ್ವೋಪಾಧಿ ವಿಶೇಷಸ್ಯ ಉಪಾಸನಂ ಉಕ್ತಂ. ಇಲ್ಲಿ ಉಪಾಸನೆಯಿಂದ ಹಣವನ್ನು ಅರ್ಸ್ಕೊಳ್ಳೋದು ಅಂತ, ಜ್ಞಾನ ಅಂತ ಅಲ್ಲ. ವಿಭೂತ್ಯಂತವಾದ ಉಪದೇಶದಲ್ಲಿ ಜ್ಞಾನ ಹೇಳೇ ಇಲ್ಲಪ್ಪ. ವಿಭೂತಿಯೋ ವಿಶ್ವರೂಪಾಧ್ಯಾಯವೋ ವಿಭೂತಿ 10ನೇದು. ಅಲ್ಲಿ ವಿಭೂತಿ ಅಲ್ಲಿ ಜ್ಞಾನವನ್ನು ಹೇಳಿದಾನ. ಅಹಮಾತ್ಮ ಕೂಡ ಜ್ಞಾನ ಅನ್ಕೊಳ್ಬೇಕು. 2ನೇ ಅಧ್ಯಾಯದಿಂದ ಮೊದಲುಗೊಂಡು ವಿಭೂತಿಯಿಂದ 10ನೇ ಅಧ್ಯಾಯ ಅಲ್ಲಿವರೆಗೆ ಇರ್ತಕ್ಕಂಥ ಅಧ್ಯಾಯಗಳಲ್ಲಿ ಪರಮಾತ್ಮನ ಅಂದ್ರೆ ಬ್ರಹ್ಮನ ಅಂತ ಅರ್ಥ. ಬ್ರಹ್ಮನ ಅಂದ್ರೆ ಸಗುಣ ಬ್ರಹ್ಮ ಅಲ್ಲ, ಅಕ್ಷರ ನಾಶರಹಿತವಾದ ಸಮಸ್ತ ಉಪಾಧಿ ವಿಶೇಷವನ್ನು ಅಡಗಿಸಿಕೊಂಡ, ತೊಲಗಿಸಿಕೊಂಡ ನಿರ್ಗುಣ ನಿರ್ವಿಕಾರ ನಿರ್ವಿಶೇಷವಾದ ಪರಮಾತ್ಮನ ಉಪಾಸನೆ ಅಂದ್ರೆ ಜ್ಞಾನ. ಆ ಜ್ಞಾನವನ್ನು ಹೇಳಿದ್ದೀನಿ ಅಂತ ಅರ್ಥ. ಇಲ್ಲಿ ಉಪಾಸನೆ ಅಂದ್ರೆ ಕರ್ತೃತಂತ್ರವಾದ ಭಾವನೆ ಅಲ್ಲ, ವಸ್ತುತಂತ್ರವಾದ ಅನುಭವ ಪ್ರಧಾನವಾದ ಜ್ಞಾನವನ್ನೇ ಉಪಾಸನೆ ಅಂತ ಇದ್ದಾರೆ. ಉಪಾಸನಾ ಶಬ್ದಕ್ಕೆ ಪ್ರಯತ್ನಪೂರ್ವಕವಾಗಿ ಗುಣಗಳನ್ನು ಚಿಂತನೆ ಮಾಡುತ್ತಾ ಸಗುಣ ಸಾಕಾರವನ್ನು ಪ್ರೇಮದಿಂದ ಭಾವನೆ ಮಾಡೋದು ಉಪಾಸನೆ. ಇನ್ನೊಂದು ಇರುವ ಪರಮಾರ್ಥವನ್ನು ಇರುವ ಹಾಗೆ ಅನುಭವಕ್ಕೆ ತಂದುಕೊಳ್ಳುವ ಪ್ರಯತ್ನ ವಿಶೇಷವೂ ಉಪಾಸನೆ. ಅದನ್ನು ಉಪಾಸನಾ ಅಂತ ಕರೀತಾರೆ. ಉಪಾಸನಾ ಶಬ್ದಕ್ಕೆ ಕರ್ತೃತಂತ್ರವಾದ ಭಾವನೆ, ವಸ್ತುತಂತ್ರವಾದ ಜ್ಞಾನ ಎರಡನ್ನೂ ಉಪಾಸನೆ ಅಂತ ಕರೀತಾ ಇದ್ದಾರೆ. ಇಲ್ಲಿ ವಸ್ತುತಂತ್ರ ಜ್ಞಾನ 2ನೇ ಅಧ್ಯಾಯದಿಂದ 10ನೇ ಅಧ್ಯಾಯದವರೆಗೆ ಪರಮಾರ್ಥ ತತ್ವ ಹೇಗಿದೆಯೋ ಸಮಸ್ತ ಉಪಾಧಿಗಳನ್ನು ಕಳಿಸ್ಕೊಂಡ ಯಾವ ವಿಶೇಷವೂ ಇಲ್ಲದೆ ಇರುವ ನಿರ್ಗುಣ ನಿರ್ವಿಕಾರ ನಿರ್ವಿಶೇಷವಾದ ಅಕ್ಷರ ಬ್ರಹ್ಮದ ಜ್ಞಾನವನ್ನು ನಿನಗೆ ಹೇಳಿದ್ದೇನೆ, ತಿಳಿಸಿಕೊಟ್ಟಿದ್ದೇನೆ. ಆಮೇಲೆ ಉಪಾಸನೆ ಆಗುತ್ತಾ ಗುರುಗಳೇ? ಅದು ಆತ್ಮೇತ್ಯವೋಪಾಸೀತ ಬೃಹದಾನಕದಲ್ಲಿ ನಿರ್ಗುಣ ತತ್ವವನ್ನು ಕಂಡ್ಕೊಳ್ಳೋದನ್ನು ಉಪಾಸೀತ ಅಂತ ಹೇಳಿದ್ದಾರೆ. ನಿಧಿಧ್ಯಾಸನ ಆಗಲ್ವಾ ಅದು?
ಅದು ನಿಧ್ಯಾಸನವೇ. ನಿಧ್ಯಾಸನವನ್ನು ಉಪಾಸನಾ ಶಬ್ದದಿಂದ ಕರೀತಾರೆ ಅದನ್ನ. ಅಲ್ಲಿ ತತ್ಪರತೆಯಿಂದ ಅಲ್ಲಿಯೇ ಇರೋದು ಅಂತ ಅರ್ಥ. ಉಪ ಅಂದ್ರೆ ಸಮೀಪದಿಂದ, ಆಸ್ತೆ ಅಂದ್ರೆ ಇರೋದು ಅಂತ. ಅಲ್ಲಿ ಉಪ ಆಸ್ತೆ ಅಂತ ಇಟ್ಕೊಂಡು ಆ ಅಂದ್ರೆ ಪೂರ್ತಿ ಪ್ರೇಮದಿಂದ ತತ್ಪರತೆಯಿಂದ ಅಲ್ಲಿಯೇ ಮುಳುಗಿರೋದು ಅಂತ. ಅಲ್ಲಿಯೇ ಮುಳುಗಿರೋದು ಸಗುಣ ಉಪಾಸನೆಗೂ ಬರುತ್ತೆ, ನಿರ್ಗುಣ ಉಪಾಸನೆಗೂ ಬರುತ್ತೆ. ಸುಮ್ನೆ ಕನ್ಫ್ಯೂಸಿಂಗ್. ಸುಮ್ನೆ ಸಗುಣಕ್ಕೆ ಇಟ್ಕೊಂಡ್ಬಿಟ್ಟಿದ್ರೆ ಆಗೋಗ್ತಿತ್ತು. ಅಮ್ಮನ ಪ್ರಶ್ನೆ ಚೆನ್ನಾಗಿದೆಯಲ್ಲ, ಸೂಪರ್ ಪ್ರಶ್ನೆ ಮಾಡ್ತಾಳೆ ಅಮ್ಮ. ಮುಂದಿನ ವಾಕ್ಯದಲ್ಲಿ ಉಪಾಸನೆ ಅಂದ್ರೆ ಉಪಾಸನೆ ಸಕಾತ ಮಾಡ್ತಿಲ್ಲ ನಿಮ್ಮ ಪ್ರಶ್ನೆಲ್ಲ. ಕನ್ಫ್ಯೂಸ್ ಮಾಡ್ಬಿಡ್ತಾರೆ. ಕೃಷ್ಣ ಕನ್ಫ್ಯೂಸ್ ತೆಗಿಯೋಕೊಂಡು ಕನ್ಫ್ಯೂಸ್ ಮಾಡ್ತಾರೆ. ಇದು ಹಿಂದಿನ ಪರಂಪರೆಯಲ್ಲಿ ಈ ರೀತಿ ಪ್ರಯೋಗ ಮಾಡಿಬಿಟ್ಟಿದ್ದಾರೆ. ಆ ಪ್ರಯೋಗ ಮಾಡಿದ್ರೆ ನಾವು ಆ ಕಾಂಟೆಕ್ಸ್ಟ್ ನೋಡ್ಕೊಂಡು ಅರ್ಥ ಮಾಡ್ಕೋಬೇಕು. ಏನು ಮಾಡೋಕ್ಕಾಗಲ್ಲ. ವಿಕಲ್ಪ ಇಲ್ಲ, ಆಪ್ಷನ್ ಇಲ್ಲ, ಚಾಯ್ಸ್ ಇಲ್ಲ. ಆ ಆಪ್ಷನ್ ಚಾಯ್ಸ್ ಎಲ್ಲ ಇರುತ್ತೆ. ಆ ಗುಣಗಳು ಯಾವ ಗುಣವನ್ನು ಮುಂಚೆ ತಗೋಬಹುದು, ಆಮೇಲೆ ತಗೋಬಹುದು. ದತ್ತಾತ್ರೇಯ ರೂಪ ಅಂತ ಭಾವನೆ ಮಾಡೋದು ಕರ್ತೃತಂತ್ರ. ನಾಯನ್ನ ಅದು ನಾಯಿಪ್ಪ ಅಂತ ವಸ್ತುತಂತ್ರ. ಈ ಪುಸ್ತಕ ಅಂತ ವಸ್ತುತಂತ್ರ. ಇದು ಸರಸ್ವತಿ, ಇದು ವಿದ್ಯಾದೇವತೆ ಅಂತ ಭಾವನೆ ಮಾಡೋದು ಕರ್ತೃತಂತ್ರ. ಸರ್ವ ಯೋಗೈಶ್ವರ್ಯ ಸರ್ವಜ್ಞಾನ ಶಕ್ತಿಮತ್ವೋಪಾಧೇ ಈಶ್ವರಸ್ಯ ತವ ಚ ಉಪಾಸನಂ ತತ್ರ ಉಕ್ತಂ. ಚಕಾರ ಹಾಕಿದ್ದಾರೆ. ಈಶ್ವರಸ್ಯ ತವ ಚ. ಈಶ್ವರನಾದ ನಿನ್ನ ಉಪಾಸನೆಯನ್ನು ಅದರಲ್ಲಿ ಹೇಳಿದೆ. ಅಲ್ಲ, ಈಶ್ವರನಾದ ನಿನ್ನ ಅಂದ್ರೆ ಪರಮಾತ್ಮನ. ಯಾರು ಹೇಳ್ತಿರೋ ವಾಕ್ಯ ಇದು? ಅರ್ಜುನ ಹೇಳ್ತಿರೋದಾ? ಭಾಷೆಕಾರ ಹೇಳಿ ಅಷ್ಟೇ. ತವಚ ಉಕ್ತಮ್ ಅಂತ ಹೇಳಿದ್ರು ಪರಮಾತ್ಮ ನೀನು ಹೇಳ್ತಾ ಇದ್ದೀವಿ ಅಂತ ಹೇಳ್ತಾ ಇಲ್ಲ. ಅದನ್ನು ಹೇಳಿದ್ದೇನೆ, ಇದನ್ನು ಹೇಳಿದ್ವಿ ಅಂತ ಸಮುಚ್ಚಯ. ಅದ ನಿರ್ಗುಣೋಪಾಸನೆಯನ್ನು ಹೇಳಿದ್ದಾಯ್ತು. ಮತ್ತು ಎಲ್ಲ ಯೋಗ ಐಶ್ವರ್ಯ. ಯೋಗ ಅಂದ್ರೆ ಎಲ್ಲಾ ಶಕ್ತಿಯಿಂದ ಕೂಡ್ಕೊಂಡಿರೋದು. ಐಶ್ವರ್ಯ ಅಂದ್ರೆ ಒಡೆತನ ವಿಭೂತಿಯಿಂದ ಕೂಡಿದ್ದು. ಎಲ್ಲಾ ಜ್ಞಾನ ಶಕ್ತಿಯನ್ನು ಉಳ್ಳದ್ದಾದ ಸತ್ವೋಪಾಧಿ, ಅತ್ಯಂತ ಸಾತ್ವಿಕವಾದ ವಿಶ್ವರೂಪೋಪಾಧಿ, ವಿರಾಟ್ ರೂಪೋಪಾಧಿ. ಆ ಉಪಾಧಿಯಾಗಿರುವ ಈಶ್ವರನಾಗಿರುವ ನಿನ್ನ ಉಪಾಸನೆಯನ್ನು ಕೂಡ ಅಲ್ಲದಲ್ಲ 7ನೇ ಅಧ್ಯಾಯದಲ್ಲೂ ಕೂಡ ರಸೋಹಮಪ್ಸು ಕೌಂತೆಯ ಪ್ರಭಾಸ್ಮಿಷೇ ಸೂರ್ಯಯೋ ಅಲ್ಲೂ ಹೇಳ್ದ. 7ನೇ ಅಧ್ಯಾಯದ ಉಪಾಸನೆ ಹೇಳ್ದ. 9ನೇ ಅಧ್ಯಾಯದಲ್ಲಿ ಹೇಳ್ದ. ಅಲ್ಲದಲ್ಲೇ ಸತ್ವೋಪಾಧಿಯಿಂದ ಅತ್ಯಂತ ಪರಮ ಸಾತ್ವಿಕೋಪಾಧಿಯಿಂದ ಕೂಡಿದ್ದಾದ ವಿರಾಟ್ ಉಪಾಸನೆ, ಹಿರಣ್ಯಗರ್ಭೋಪಾಸನ, ಈಶ್ವರನೋಪಾಸನೆಯನ್ನು ಕೂಡ ಹೇಳಿದ್ದೆ ಆಗಿದೆ. ಈ ಗೀತೆಯಲ್ಲಿ ಅದನ್ನು ಹೇಳಿದಾನೆ. ನಿರ್ಗುಣವಾದ ಪರಮಾತ್ಮ ತತ್ವವನ್ನು ಹೇಳಿದ್ದಾನೆ. ಅದು ಅಧಿಕಾರಿ ಭೇದದಿಂದ ಯಾರಿಗೆ ನಿರ್ಗುಣ ತತ್ವವನ್ನ ಆಸ್ ಇಟ್ ಈಸ್ ತಂದ್ಕೊಳಕ್ಕಾಗಲ್ಲ, ಕಂಡ್ಕೊಳಕ್ಕಾಗಲ್ಲ, ಅವರಿಗೆ ಸತ್ವೋಪಾದಿಯಿಂದ ಕೂಡಿದ್ದಾದ ಈಶ್ವರ ಭಾವನೆ ಉಪಾಸನೆಯನ್ನು ಹೇಳಿದೆ. ಯಾರು ಉತ್ತಮಾಧಿಕಾರಿಯಾಗಿರ್ತಾರೋ ಅವರಿಗೆ ಕಂಡುಕೊಳ್ಳುವ ಜ್ಞಾನವನ್ನು ಕೂಡ ಹೇಳಿದ್ದಾಗಿದೆ. ಎಲ್ಲ ಯೋಗೈಶ್ವರ್ಯ ಮತ್ತು ಸರ್ವಜ್ಞಾನ ಶಕ್ತಿಯಿಂದ ಕೂಡಿದ್ದಾದ ಸತ್ವ. ವಿಶ್ವೋಪಾಧ್ಯಾಯದ ಐಶ್ವರ್ಯಂ ಆದ್ಯಂ ಅಲ್ಲ, ಸರ್ವ ಸತ್ವೋಪಾಧೇ ಈಶ್ವರಸ್ಯ ಅಂತ ಹೇಳಿ ಒಂದು ನಿರ್ಗುಣ ಬ್ರಹ್ಮವೇ ಸತ್ವ ಗುಣೋಪಾಧಿಯಿಂದ ಸಗುಣವೆನಿಸುವುದು. ಇದು ಉಪಾಸಕ ಮಾಡಿದ್ದಾರೆ. ಇದನ್ನ ಸರ್ವಸತ್ವೋಪಾಧಿಗೆ ಸಮಷ್ಟಿ ಜ್ಞಾನ ಶಕ್ತಿ ಕ್ರಿಯಾಶಕ್ತಿ ಹಿರಣ್ಯಗರ್ಭ ಮಾತ್ರ ವಿರಾಟ್ ಪುರುಷ ಪಡ್ಕೊಳ್ಳೋದು. ಅಥವಾ ಪರಮಾತ್ಮನನ್ನೇ ಸತ್ವೋಪಾಧಿಯಿಂದ ಉಪಾಧಿ ಅಹಮಾತ್ಮ ಗುಡಾಕೇಶ ಅಂತ ಹೇಳಿ ಬಾಧಿ ಬಂದ್ಮೇಲೆ ಹಿರಣ್ಯಗರ್ಭ ಅಂತ ಆಗಬೇಕು. ಇವು ಅಹಮಾತ್ಮ ಗುಡಾಕೇಶ ಸರ್ವಭೂತ ಆಶ್ರಯಿಸಿದ ಅದು ಹಿರಣ್ಯಗರ್ಭೋಪಾಸನೆಯ ಅದನ್ನೇ ತಗೋ ಸತ್ವೋಪಾಧಿಯಿಂದ. ಏನೋ ಯಾವ ಚಾಪ್ಟರ್ಸ್ ಅಲ್ಲಿ ಸಗುಣ ಬಂದಿದೆ? 8, 9, 10, 11, 12. 7, 9, 10
7, 9, 10 11 ವಿಚಾರ ತಗೊಳ್ತಾರೆ ಇವಾಗ. 7, 9, 10 ಸಗುಣೋಪಾಸನೆ ಬಂದಿದೆ. 11 ಅಲ್ವಾ? 11 ಅಲ್ಲ ಅಂತ 11 ಇವಾಗ ತಗೊಳ್ತಾರೆ. ನೆಕ್ಸ್ಟ್ ಇವಾಗ ಮುಂದಿನ ವಾಕ್ಯ ವಿಶ್ವರೂಪಾಧ್ಯಾಯ ಮುಂದೆ ಇವಾಗ ವಿಶ್ವರೂಪಾಧ್ಯಾಯೇತೋ ಇದೆ 11. ಐಶ್ವರಂ ಆದ್ಯಂ ಸಮಸ್ತ ಜಗದಾತ್ಮ ರೂಪಂ ವಿಶ್ವರೂಪಂ ತ್ವದೀಯಂ ದರ್ಶಿತಂ ಉಪಾಸನಾರ್ಥಮೇವ ತ್ವಯಾ. ವಿಶ್ವರೂಪಾಧ್ಯಾಯ 11ನೇ ಅಧ್ಯಾಯ. ಅಲ್ಲಿ ಆದಿ ಐಶ್ವರ ರೂಪ, ಜಗತ್ತಿನ ಮೊತ್ತ ಮೊದಲನೇ ಈಶ್ವರ ರೂಪ ಅಂದ್ರೆ ವಿರಾಟ್ ರೂಪ, ಸಮಸ್ತ ಜಗತ್ತಿನ ಸ್ವರೂಪವಾಗಿರ್ತದೆ, ಇಡೀ ಜಗತ್ತಿನೆಲ್ಲ ಒಳಗೊಂಡಿರುವಂತ ರೂಪ. ಯಾಕಂದ್ರೆ ಪಂಚಭೂತವು ಅದರೊಳಗೆ ಇದೆ, ತನ್ಮಯ ಇದೆ ಅಂತ. ನಿನ್ನದಾಗಿರೋ ವಿಶ್ವರೂಪವನ್ನ ನೀನು ತೋರಿಸಿದ್ಯಲ್ಲ, ಆ ತೋರಿಸಿದ್ದು ಅರ್ಜುನಿಗೆ ಉಪಾಸನೆಗೋಸ್ಕರವಾಗಿ. ಅರ್ಜುನಿಗೆ ತೋರಿಸಿದ್ದು ಅರ್ಜುನ ಕೇಳ್ಕೊಂಡಿದ್ದಕ್ಕೆ ಪ್ರಾರ್ಥನೆಯಿಂದ ತೋರಿಸ್ದ. ಪ್ರಪಂಚಕ್ಕೆಲ್ಲ ಅದು ಏನು ಉಪದೇಶ ಅಂದ್ರೆ ಆ ರೀತಿಯಿಂದ ಪರಮಾತ್ಮ ಉಪಾಸನೆ ಮಾಡಬೇಕು ಅನ್ನೋದೇ. ಅರ್ಜುನಿಗೆ ಯಾವ ರೀತಿ ಪರಮಾತ್ಮ ವಿರಾಟ್ ರೂಪವನ್ನು ತೋರಿಸಿದ್ನೋ ಅದನ್ನು ನಾವು ಹಾಗೆ ಭಾವನೆ ಮಾಡಬೇಕು, ಉಪಾಸನೆ ಮಾಡಬೇಕು. ಬರೀ ಅರ್ಜುನಿಗೆ ಮಾತ್ರ ಅಲ್ಲ, ಅವು ವಿಶ್ವರೂಪ ಇದು ನಮಗೆ ಉಪಾಸನೆಗೂ ಅರ್ಜುನಿಗೆ ಸಾಕ್ಷಾತ್ತಾಗಿ ನೋಡುವುದಕ್ಕೂ ಪರಮಾತ್ಮ ತೋರಿಸಿದ್ದಾನೆ 11ನೇ ಅಧ್ಯಾಯದಲ್ಲಿ. ನಾವು ಹಾಗೆ ಉಪಾಸನೆ ಮಾಡ್ಬೋದು, ಭಾವನೆ ಮಾಡ್ಬೋದು. ಅರ್ಜುನ ಕಂಡ ಹಾಗೇನೆ ನಾವು ಒಂದು ಸರ್ವದ ಅದೇ ಭಾವನೆಯನ್ನೇ ಎಲ್ಲ ಜಾವಾ ಪೃಥಿವ್ಯೋರ್ಧಮಂತರ್ಮಿ ವ್ಯಾಪ್ತಂತ ಏಕೇನ ದಿಶಶ್ಚ ಸರ್ವಾಹ ಅಂತ ಹೇಳಿ ಆ ಶ್ಲೋಕವನ್ನು ಹೇಳ್ಕೊಂಡು ಅರ್ಥಾನುಸಂಧಾನ ಮಾಡ್ತಾ ಅಲ್ಲಿಯೇ ಬೆಳಗಿನ ಸಂಜೆವರೆಗೂ ಇದ್ದು ಬಿಟ್ರೆ ಅದೇ ವಿಶ್ವರೂಪೋಪಾಸನೆ. ದಿನಕ್ಕೊಂದು 15-20 ಸಲ 11ನೇ ಅಧ್ಯಾಯ ಹೇಳ್ಕೊಂಡು ಅರ್ಥಾನುಸಂಧಾನ ಪೂರ್ವಕವಾಗಿ ಹೇಳ್ತಾ ಇದ್ರೆ ವಿಶ್ವರೂಪೋಪಾಸನೆ ಮಾಡ್ತಾ ಇದ್ದೀರಾ ಅಂತ ಅರ್ಥ. ಅದಕ್ಕೆ ಬೇರೆ ವಿಶ್ವರೂಪೋಪಾಸನೆ ಬೇರೆ ಮಾಡ್ಬೇಕಾಗಿಲ್ಲ. ಅರ್ಥಾನುಸಂಧಾನ ಪೂರ್ವಕವಾಗಿ 11ನೇ ಅಧ್ಯಾಯವನ್ನ ದಿನಕ್ಕೆ ಒಂದು 50 ಸಲ ಹೇಳ್ಕೊಳ್ಳಿ ವಿಶ್ವೋಪಾಸನೆ. ಹಾಗೆ 6 ತಿಂಗಳು ಹೇಳ್ಕೊಳ್ಳಿ, 1 ವರ್ಷ ಒಂದು ವಿಶ್ವೋಪಾಸನೆ ಆಯ್ತು. ಅದರಿಂದ ಏನ್ ಬರುತ್ತೆ ಗುರುಗಳೇ? ವಿರಾಟ್ ರೂಪ ಆಗ್ತೀರಾ ನೀವು, ವಿಶ್ವರೂಪದಲ್ಲಿ ಒಂದಾಗ್ಬಿಡ್ತೀರಾ, ವಿಶ್ವರೂಪದ ನಾರಾಯಣ ಸೇರೋಗ್ಬಿಡ್ತೀರಾ. ಅಯ್ಯೋ ಭಾರಿ ದೊಡ್ಡ ಫಲ ಅದು. ಎಲ್ಲರೂ ನಿಮ್ ಪಾದ ತಲೆ ಬಂದ್ಬಿಡ್ತಾರೆ, ಅಮ್ಮ ವಿರಾಟ್ ರೂಪ ಅದೇ ಮಾಡಿದಾರ ನೀವು ಮಹಾತ್ಮರು ದೊಡ್ಡವರು ಅಂತ ಹೇಳ್ಬಿಟ್ಟು ಎಲ್ಲರ ಬಂದ್ ಸಲ್ಯೂಟ್ ಹೊಡಿತಾರೆ, ನಮಸ್ಕಾರ ಮಾಡ್ತಾರೆ. ಇಲ್ಲಿಯೇ ವಿರಾಟ್ ರೂಪದ ಅಭಿಮಾನ ಭಾವನೆ. ನಮ್ಗೆ ಅದು ಮಹಾವಾಕ್ಯನೇ ಅರ್ಥ ಆಗಿರಲ್ಲ, ಬರೀ ಅಲ್ಲೇ ಸ್ಟಕ್ ಆಗ್ಬಿಡ್ತೀವಿ. ಮಹಾವಾಕ್ಯ ಅರ್ಥ ಆಗ್ಬೇಕು, ಇದಕ್ಕೆ ಮಹಾವಾಕ್ಯ ಅರ್ಥ ಆಗ್ಬೇಕಾಗಿಲ್ಲಪ್ಪ. ಅಲ್ಲ ನಾನ್ ಹೇಳ್ತಾ ಇರೋದು ಅಲ್ಲೇ ಸ್ಟಕ್ ಆಗ್ಬಿಡ್ತೀವಿ, ಸ್ವರ್ಗಕ್ಕೆ ಹೋಗಿ ಕೂತ್ಕೋತೀವಿ ನಾವು, ಬ್ರಹ್ಮಲೋಕಕ್ಕೆ ಅಲ್ಲಿ ಹೋಗಿ ಟಿಕೆಟ್. ಸ್ವರ್ಗ ಬೇರೆ ವಿರಾಟ್ ರೂಪ ಬೇರೆ. ವಿರಾಟ್ ರೂಪ ಆಗ್ಬಿಟ್ರೆ ತತ್ವಜ್ಞಾನ ಆಗ್ಬಿಡುತ್ತೆ, ತತ್ವಜ್ಞಾನ ಆಗ್ಬಿಡುತ್ತೆ, ಬೇಗ ಆಗ್ಬಿಡುತ್ತೆ. ಬಹಳ ಉತ್ತಮ ಅದು. ಹೆಂಗೆ ಗುರುಗಳೇ? ಹೌದಮ್ಮ, ಆ ಒಂದು ಬ್ರಹ್ಮ ಅಂತ ಮಾಡ್ತಾ ಇಲ್ಲ, ಸಗುಣ ಮಾಡ್ತಾ ಇದೀವಲ್ವಾ, ಅದು ಕೂಡ ಅಷ್ಟು ಪ್ಯೂರ್ ಆಗುತ್ತೆ. ನಿಮ್ಮ ಅಂತಃಕರಣ ಅಷ್ಟು ಶುದ್ಧ ಆಗುತ್ತೆ. ಅಂತಃಕರಣ ಅಷ್ಟು ಪ್ಯೂರ್ ಆಗ್ಬಿಡೋದ್ರಿಂದ ಒಟ್ಟಕ್ ಒಂದ್ ನೆಪ ಮಾತು ಒಂದ್ಸಲ ಹೇಳ್ಬಿಟ್ರೆ ಜ್ಞಾನ ಆಗ್ಬಿಡುತ್ತೆ. ಭಾರಿ ಉತ್ತಮವಾದಂತ ಕಾರ್ಯಕ್ರಮ ಸಂಘಾತ ಆಗತ್ತೆ. ಯಾರಿಗೆ ಏನ್ ಹೇಳಿದ್ರು ಆಸೆ ಆಗ್ಬಿಡುತ್ತೆ. ಆರೋಗ್ಯ ಎಲ್ಲ ಮನಸ್ಸು ಹೋಗ ವಶ ಆಗತ್ತೆ ಅಂದ್ಬಿಟ್ರೆ ಆಸೆ ಆಗೇ ಬಿಡುತ್ತೆ ಅವರಿಗೆ. ಅಕಾರ ವಿಶ್ವ ಭವಿಷ್ಯ ವೈಶ್ವಾನ ಇಡೀ ಎಚ್ಚರ ಪ್ರಪಂಚನೇ ನಾನು ಅನ್ನೋ ಅಭಿಮಾನ ಬರುತ್ತೆ. ಯಾಕ ವರ್ಕೋ ಮಾಡಿ ವಿಶ್ವೋಪಾಸನೆ ಮಾಡ್ತಾ ಕೂತ್ಕೊಳ್ಳಿ. ಸರ್ವದ ವಿಶ್ವರೂಪಧನಾದ ನಾರಾಯಣನ ನಿರಂತರ ಪ್ರೇಮದಿಂದ ನೀನೇ ಸರ್ವಸ್ವ, ನೀನೇ ಎಲ್ಲವೂ, ನಿನ್ನೇ ನಾನು ನಂಬ್ಕೊಂಡಿದ್ದೀನಿ, ನಿನ್ನಲ್ಲಿ ನಾನು ಒಂದಾಗುವನಾಗಿದ್ದೇನೆ, ನೀನೇ ಎಲ್ಲವೂ ಆಗಿದೆ ಅಂತ ಭಾವನೆ ಮಾಡ್ತಾ ಇದ್ದೀನಿ. ಅರ್ಜುನನಿಗೆ ಅನುಗ್ರಹ ಮಾಡಿ ನನಗೂ ಅನುಗ್ರಹ ಮಾಡಿ ಕೇಳ್ಕೊಡಿ, ಮಾಡ್ತಾರೆ. ನಿನ್ನದೇ ಆದ ವಿಶ್ವರೂಪವನ್ನ ಉಪಾಸನೆಗೋಸ್ಕರವಾಗಿ ನೀನು ತೋರಿಸಿರುತ್ತೀಯ 11ನೇ ಅಧ್ಯಾಯದಲ್ಲಿ. ತಚ್ಚ ದರ್ಶಯಿತ್ವಾ ಉಕ್ತವಾನಸಿ ಮತ್ಕರ್ಮಕೃತ ಇತ್ಯಾದಿ. ಅದನ್ನು ತೋರಿಸ್ಬಿಟ್ಟು ವಿಶ್ವರೂಪವನ್ನು ತೋರಿಸ್ಬಿಟ್ಟು ಕೊನೆಯ ಶ್ಲೋಕದಲ್ಲಿ ಈ ವಾಕ್ಯ ಹೇಳ್ಬಿಟ್ಟೆ, ನನಗೋಸ್ಕರ ಕರ್ಮ ಮಾಡು, ನನ್ನನ್ನೇ ಹೆಚ್ಚು ತನ್ಕೋ, ನನ್ನ ಭಕ್ತನಾಗಿರೋದು ಈ ರೀತಿ ಅಂದೆ. ಈಗ ನಂಗೆ ಸಂಶಯ, ಈ ವಿಶ್ವರೂಪೋಪಾಸನೆ ಮಾಡ್ಲೋ ನಿನ್ಗೋಸ್ಕರವಾಗಿ ಯಾವಾಗೂ ಚಿಂತನೆ ಮಾಡಿದ್ರೆ ನಿನ್ನ ಚಿಂತನೆಯಲ್ಲೇ ತತ್ವ ಚಿಂತನೆಯಲ್ಲೇ ಇದ್ ಬಿಡ್ಲು. ಮತ್ಕರ್ಮಕನ್ ಮತ್ಪರಮ ಅಕ್ಷೋಪಾಸನೆ ಅಂತ ತಗೊಂಡ್ಬಿಟ್ಟಿದ್ದಾರೆ.
ಮತ್ಕರ್ಮಕ ಮತ್ಪರಮಃ ಮದ್ಭಕ್ತ ಅನ್ನೋದು ಅಕ್ಷರೋಪಾಸನೆ ಹಾಗೆ ತಗೊಂಡು ವಿಶ್ವೋಪಾಸನೆ ಮಾಡ್ಲು ಅಕ್ಷರೋಪಾಸನೆ ಮಾಡ್ಲು ಅಂತ ಸಂಶಯ. ಜ್ಞಾನನಿಷ್ಠೆ ಅಂತ ಅದೇ ಜ್ಞಾನನಿಷ್ಠೆ ಒಂದು ಅಕ್ಷರೋಪಾಸನೆ ಮುಂದೆ. ಮತ್ಕರ್ಮಕ ಮತ್ಪರಮಃ ಅನ್ನೋದು ಜ್ಞಾನನಿಷ್ಠೆ, ತತ್ವಜ್ಞಾನ ವಿಚಾರ, ತತ್ವ ಚಿಂತನೆ, ತತ್ವ ಅನುಸಂಧಾನ. ಕೊನೆಯ ಶ್ಲೋಕದಲ್ಲಿ ತತ್ವ ಅನುಸಂಧಾನ ಮಾಡಿ ತತ್ವ ಚಿಂತನೆ ಮಾಡು ಅಂದೆ. ಅದ್ರ ಹಿಂದಕ್ಕೆ ವಿಶ್ವರೂಪೋಪಾಸನೆ ಮಾಡು ಅಂತಂದೆ. ಈಗ ನನಗೆ ಡೌಟು, ನಾನೇನು ವಿಶ್ವರೂಪೋಪಾಸನೆ ಮಾಡ್ಲೋ ಅಕ್ಷರೋಪಾಸನೆ ಮಾಡ್ಲೋ, ನಿನ್ನ ಸ್ವರೂಪ ಚಿಂತನೆ ಮಾಡ್ತಾ ಕೂತ್ಕೊಳ್ಳೋ. ಅತಃ ಅಹಂ ಅನಯೋಃ ಉಭಯೋಃ ಪಕ್ಷಯೋಃ ವಿಶಿಷ್ಟತರ ಬಭೂತ್ಸಯ ತ್ವಾಂ ಪೃಚ್ಛಾಮಿ ಇತಿ ಅರ್ಜುನ ಉವಾಚ. ಈಗ ನನಗೆ ಸಂಶಯ ಬಂದಿದೆ. ನಾನು ಈ ಎರಡರಲ್ಲಿ ವಿಶ್ವರೂಪೋಪಾಸನೆ ಮಾಡೋದು ಒಂದು, ಅದ ನಿನ್ನಲ್ಲಿಯೇ ಮುಳುಗಿದ್ದು ನಿನ್ನ ತತ್ವವನ್ನೇ, ನಿನ್ನ ಚಿಂತನೆಯನ್ನೇ, ನಿನ್ನ ಸ್ವರೂಪಾನುಸಂಧಾನವನ್ನೇ ಸರ್ವದಾ ಮಾಡ್ತಾ ಇರೋದು ಇನ್ನೊಂದು. ಸ್ವರೂಪಾನುಸಂಧಾನ ಮಾಡೋದು ನಿಧಿಧ್ಯಾಸನ, ವಸ್ತುತಂತ್ರಜ್ಞಾನ, ಪರಮಾರ್ಥ ತತ್ವಜ್ಞಾನ ಮಾಡೋ ಪ್ರಯತ್ನ. ವಿಶ್ವರೂಪೋಪಾಸನೆ ಮಾಡೋದು ಕರ್ತೃತಂತ್ರವಾದ ಭಾವನಾತ್ಮಕವಾದ ಉಪಾಸನೆ. ಅದನ್ನು ಮಾಡೋದು ಹೆಚ್ಚೋ ಇದನ್ನು ಮಾಡೋದು ಹೆಚ್ಚೋ ಅಂತ ನನಗೆ ಸಂಶಯ ಬರ್ತಾ ಇದೆ. ಯಾವುದನ್ನು ನಾನು ಮಾಡಲಿ, ನನಗೆ ಯಾವುದಕ್ಕೆ ನಾನು ಫಿಟ್ಟು? ಎರಡು ಪಕ್ಷಗಳಲ್ಲಿ ವಿಶಿಷ್ಟ ತರ ಯಾವುದು ಶ್ರೇಷ್ಠವಾದದ್ದೋ ಅದನ್ನ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಕ್ಕೋಸ್ಕರವಾಗಿ ಬೌದ್ಧಿಮಿಚ್ಛೆ ತಿಳ್ಕೊಬೇಕು ಅನ್ನೋ ಇಚ್ಛೆಯಿಂದ ನಿನ್ನ ಕೇಳ್ತಾ ಇದ್ದೀನಿ ಅಂತ ಹೇಳಿ ಅರ್ಜುನ ಹೇಳ್ತಾ ಇದ್ದಾನೆ. ಅರ್ಜುನ ವಾಚ ಏವಂ ಸತತ ಯುಕ್ತಾಯೇ ಭಕ್ತಾಸ್ತ್ವಾಂ ಪರ್ಯುಪಾಸತೆ ಯೇ ಚಾಪ್ಯಕ್ಷರಮವ್ಯಕ್ತಂ ತೇಷಾಂಕೆ ಯೋಗವಿತ್ತಮಾಃ. ಅರ್ಜುನ ಉವಾಚ ಏವಂ ಸತತಯುಕ್ತಾಯೇ ಭಕ್ತಾಸ್ತ್ವಾಂ ಪರ್ಯುಪಾಸತೆ ಯೇ ಚಾಪ್ಯಕ್ಷರಮವ್ಯಕ್ತಂ ತೇಷಾಂಕೆ ಯೋಗವಿತ್ತಮಾಃ. ಏವಂ ಸತತಯುಕ್ತಾಃ ಯೇ ಭಕ್ತಾಃ ತ್ವಾಂ ಪರ್ಯುಪಾಸತೆ ಯೇ ಚ ಅಪಿ ಅಕ್ಷರಂ ಸಂಧೆ ಚ ಅಪಿ ಚಾಪಿ ಅಸಂಧಿನ ಏವಂ ಅನ್ನೋದು ಈಗ ತಾನೇ ಕಳೆದಂತಹ ಅಧ್ಯಾಯದ ಕೊನೆಯ ಶ್ಲೋಕ ಹೇಳ್ತಾ ಇದ್ದಾರೆ. ಮತ್ಕರ್ಮಕನ್ ಮತ್ಪರಮಃ ಅದು ಆ ರೀತಿಯಾಗಿ ಸತತಂ ಯಾವಾಗ ಕೂಡಿಕೊಂಡವರಾಗಿ ಭಕ್ತರಾಗಿ ಯಾರು ಎಲ್ಲಾ ಕಡೆ ನಿನ್ನೇ ಕಾಣ್ತಾ ಇರ್ತಾರೋ ಅವರು ಉತ್ತಮರೋ. ಅದು ಏಚ ಆ ಅವ್ಯಕ್ತಂ ಅಕ್ಷರಂ, ಅವ್ಯಕ್ತವಾದ ಅಕ್ಷರ ಅಂದ್ರೆ ಇದಲ್ವಾ, ಮಧ್ಯದವಾಗ ಪೂರ್ವಾರ್ಧದಲ್ಲಿ ಗುಣೋಪಾಸನೆ ಅತೀತಾನಂತರ ಶ್ಲೋಕೇನ ಉಕ್ತಂ ಅದಲ್ಲ ಏವಂ ಅದು. ಏವಂ ಭಾಷಿಕಾರರು ಅತೀತಾನಂತರ ಶ್ಲೋಕೇನ ಉಕ್ತಂ ಅರ್ಥಂ ಪರಾಮರ್ಶತಿ ಮತ್ಕರ್ಮ ಅದನ್ನು ಹೇಳ್ತಾ ಇದ್ದಾರೆ. ಯಥಾದರ್ಶಿತಂ ವಿಶ್ವರೂಪಂ ಪರ್ಯುಪಾಸತೆ ಧ್ಯಾಯಂತಿ ಮಾಡಿದ್ದಾರೆ. ಇಲ್ಲ ಮೂರನೇ ವಾಕ್ಯದಲ್ಲಿ ನೋಡಿ, ನಿರಂತರ ಯಥಾತ್ ಸಮಾಹಿತ ಸಂತ ಇರ್ತದೆ. ಅದು ಏ ಚಾಪಿ ಎರಡನೇದಕ್ಕೆ ಉತ್ತರಾರ್ಧಕ್ಕೆ ಅಲ್ಲ, ಅದೇ ಹಿಂದಿನ ವಾಕ್ಯ ಕಾಲ ಇತ್ಯರ್ಥ ವಾಕ್ಯ ಆಯ್ತಲ್ಲ, ಸಮಾಹಿತ ಸಂತಹ ಪ್ರವೃತ್ತಾ ಇತ್ಯರ್ಥ. ಅದಾದ್ಮೇಲೆ ನೋಡಿ, ಯೇ ಚ ಭಕ್ತಾ ಅನನ್ಯ ಶರಣಾಃ ಸಂತಃ ತ್ವಾಂ ಯಥಾಶಂ ವಿಶ್ವರೂಪಂ ಪರ್ಯುಪಾಸತೆ ಧ್ಯಾಯಂತಿ. ಯೇ ಚ ಅನ್ಯೇಪಿ ಚಕ್ರೇ ಅದು ಉತ್ತರಾರ್ಧಕ್ಕೆ ಇದು ಎರಡು ವಾಕ್ಯನೂ ಇದಕ್ಕೆ ಪೂರ್ವಾರ್ಧಕ್ಕೆ. ವಿಶ್ವರೂಪೋಪಾಸನೆ ಪೂರ್ವಾರ್ಧ, ಅಕ್ಷರ ಬ್ರಹ್ಮೋಪಾಸನೆ ಉತ್ತರಾರ್ಧ. ಅಲ್ಲ, ವಿಶ್ವರೂಪೋಪಾಸನೆ ಪೂರ್ವಾರ್ಧ ಅಂದ್ರೆ ಅತೀತಾನಂತರ ಶ್ಲೋಕೇನ ಉಕ್ತಮ ಅನ್ನೋದು ಅರ್ಥ. ಮತ್ಕರ್ಮಕೃತ ಅದು ಅರ್ಥ ಅಂತ ಅಂದ್ರೆ ಮತ್ಕರ್ಮಗಳಲ್ಲಿ ವಿಶ್ವರೂಪೋಪಾಸನೆ ಹೇಳಿದ್ದಾನ ಅಲ್ಲ, ಏವಂ ಮಾತ್ರ ಅದು ಆಗ್ಲೇ ಅಲ್ಲಿ ಹೇಳಿರಲಿಲ್ಲ, ಅದಕ್ಕೆ ಸಂಶಯ ಬಂದಿರೋದು ಅಂತ. ಸರಿಯಪ್ಪ, ಏವಂ ಶಬ್ದದಿಂದ ಮತ್ಕರ್ಮಕ ಮತ್ಪರಮಃ ಪರಾಮರ್ಶೆ ಮಾಡ್ತಾ ಇದ್ದಾನೆ. ಅದು ಏವಂ ಅಂದ್ರೆ ಹೀಗೆ ಸತತಯುಕ್ತವಾಗಿ ಭಗವತ್ಕರ್ಮಾದಿ ಸತತವಾಗಿ ಅಂದ್ರೆ ನಿರ್ಗುಣ ಅಂತಾನೆ. ಆ ಶ್ಲೋಕದ ಅರ್ಥ ಅಂದ್ರೆ ಅದೇ ತಾನೆ. ಓಕೆ, ಆ ಶ್ಲೋಕನಲ್ಲ ಪರಾಮರ್ಶೆ ಮಾಡ್ತಿರೋದು. ಅಲ್ಲ, ಅಲ್ಲಿ ಸಂಶಯ ಬಂದಿದೆ, ಅಲ್ಲಿ ಸಂಶಯ ಬಂದಿದೆ ಪರಾಮರ್ಶೆ ಮಾಡ್ತಾ ಇದ್ದಾರೆ. ಅಲ್ಲಲ್ಲ, ಹಿಂದಿನ ಅಧ್ಯಾಯದಲ್ಲಿ ಇದನ್ನ ಹೇಳಿದೆ.
ಹಿಂದಿನ ಅಧ್ಯಾಯದಲ್ಲಿ ವಿಶ್ವರೂಪ ಹೇಳಿದೆ, ಕೊನೆಯ ಶ್ಲೋಕದಲ್ಲಿ ಅಕ್ಷರೋಪಾಸನೆ ಹೇಳಿದೆ, ಕೊನೆಯ ಶ್ಲೋಕದಲ್ಲಿ ಏವಂ ಅಂತ ಪರಾಮರ್ಶೆ ಮಾಡ್ತಾ ಇದ್ದಾನೆ. ಏವಂ ಶಬ್ದ ಕೊನೆಯ ಶ್ಲೋಕವನ್ನೇ ಪರಾಮರ್ಶೆ ಮಾಡ್ತಿದ್ದಾರೆ. ಪರಾಮರ್ಶೆ ಮಾಡ್ತಿಲ್ಲ, ಕರ್ಮಕೃತ ಅನ್ನಲ್ಲ, ಆ ವಿಷಯ ಆ ಟಾಪಿಕ್ ಇಟ್ಕೊಂಡು ಪರಾಮರ್ಶೆ ಆಗ್ತಾ ಇದೆ. ಮತ್ಕರ್ಮಕೃತ ಯಾವ ಅದು ಹೇಳಿದಂಗೆ ಗುರುಗಳೇ, ಆ ಶ್ಲೋಕ ಒಂದನ್ನ ಇಟ್ಕೊಂಡು ಪರಾಮರ್ಶೆ ಮಾಡ್ತಿಲ್ಲ, ಇಡೀ ಕಾಂಟೆಕ್ಸ್ಟ್ ಅನ್ನು ತಗೋತಾ ಇದ್ದಾರೆ. ಯಾವ ಕಂಡು ಹಿಂದಿನ ಅಧ್ಯಾಯದಲ್ಲಿ ಪೂರ್ತಿ ವಿಶ್ವರೂಪೋಪಾಸನೆ, ಹೌದು. ಕೊನೆಯ ಶ್ಲೋಕದಲ್ಲಿ ಮತ್ಕರ್ಮಕೃತ ಅನ್ನೋ ವಾಕ್ಯದಿಂದ ಅಕ್ಷರ ಬ್ರಹ್ಮೋಪಾಸನೆ ಅಂತ ತಿಳಿಸಿದೆ. ಆ ಕಾಂಟೆಕ್ಸ್ಟ್ ಅನ್ನು ತಗೊಂಡು ಈ ಪರಾಮರ್ಶೆ ನಡೀತಿದೆ. ಅದಕ್ಕೆ ಅರ್ಜುನ ಸಂಶಯ ಹಾಕ್ಕೊಂಡ. ಆ ರೀತಿ ಅಲ್ಲ, ಏವಂ ಸರ್ವಯುಕ್ತಾ ನಿರಂತರೇಣ ಭಗವತ್ಕರ್ಮಾದು ಯುಕ್ತಾ ಅರ್ಥ ಇತ್ಯರ್ಥ. ಇದು ನಿರ್ಗುಣ ತಾನೆ. ಹೌದು ಹೌದು. ಹಾಗೆ ಏವಂ ಶಬ್ದ ಬರೀ ಆ ಶ್ಲೋಕದ ವಿಚಾರ ಮಾತ್ರ ಅನಾದಿ ಮಾಡುತ್ತೆ ಅಂತ. ಅತೀತ ಅನಂತರ ಶ್ಲೋಕ. ಅತೀತ ಅಂದ್ರೆ ಕಳೆದಂತಹ, ಅನಂತರ ಅಂದ್ರೆ ಅನಂತರ ಅತೀತ, ಈಗ ತಾನೇ ಕಳೆದಂತಹ ಶ್ಲೋಕ ಯಾವುದು? ಮತ್ಕರ್ಮಕರ್ ಮತ್ಪರಮಃ ಅಂತ ಹೇಳಿ ಈಗ ತಾನೇ ಶ್ಲೋಕ ಕಳೆದಿತ್ತಲ್ಲ, ಅದರ ಅರ್ಥವನ್ನು ಪರಾಮರ್ಶೆ ಮಾಡ್ತಾ ಇದ್ದಾರೆ. ಮತ್ಕರ್ಮಕರ್ ಮತ್ಪರಮಃ ಶ್ಲೋಕದಲ್ಲಿ ಏನು ಹೇಳಿದೋ ಅದನ್ನು ಏವಂ ಅನ್ನೋ ಶಬ್ದದಿಂದ ಪರಾಮರ್ಶೆ ಮಾಡ್ತಾ ಇದ್ದಾನೆ. ಅಂದ್ರೆ ಏವಂ ಅಂದ್ರೆ ಸತತಯುಕ್ತ ನೈರಂತರ್ಯೇಣ ಭಗವತ್ಕರ್ಮಾದೌ ಯಥೋಕ್ತೆ ಅರ್ಥೇ ಸಮಾಹಿತಾ ಸಂತಹ ಪ್ರವೃತ್ತಾಃ ಇತ್ಯರ್ಥಃ. ಭಗವತ್ ಕರ್ಮ ಯಾಕೆ ಮಾಡ್ತಾರೆ ಅವರು ಜ್ಞಾನಿಗಳು? ಕರ್ಮ ಯೋಗ ಭಗವತ್ ಕರ್ಮ ಆಗತ್ತಪ್ಪ. ಈ ಸತತಯುಕ್ತವಾಗಿ ನಿರಂತರವಾಗಿ ಭಗವಂತನಿಗೋಸ್ಕರ ಕರ್ಮ ಮಾಡೋದು ಅನ್ನೋದೇ ಮುಂತಾದ ಮತ್ಕರ್ಮಕದು ಮತ್ಪರಮ ಮದ್ಭಕ್ತ ಮೂರು ಒಂದೇ ಅಲ್ಲ. ಮತ್ಕರ್ಮಕದು ಒಂದೇ ಅಲ್ಲ, ಮತ್ಪರಮ ಮದ್ಭಕ್ತ ಅಷ್ಟು ಸೇರಿಸಿ ಅದು ಜ್ಞಾನಿಗಳು ಮಾಡುವಂತಹ ನಡವಳಿಕೆ ಅಂತ ಹೇಳ್ತಾ ಇದ್ದಾರೆ. ನಿರಂತರವಾಗಿ ಭಗವಂತನಿಗಾಗಿ ಕರ್ಮ ಮಾಡೋದು, ಭಗವಂತನೇ ಹೆಚ್ಚು ಅನ್ಕೊಳ್ಳೋದು, ಭಗವದ್ಭಕ್ತನಾಗಿರೋದು. ಈ ಅರ್ಥದಲ್ಲಿ ಸಮಾಧಾನಗೊಂಡವರಾಗಿದ್ದುಕೊಂಡು ಯಾರು ಜೀವನ ಯಾತ್ರೆ ಮಾಡ್ತಾ ಇರ್ತಾರೋ ಸರ್ವದಾ ಮತ್ಕರ್ಮಕರು ಮತ್ಪರಮ ಮದ್ಭಕ್ತನಾಗಿದ್ಕೊಂಡು ಮಾಡ್ತಾ ಇರೋದು. ಇದು ಅಕ್ಷರೋಪಾಸನೆ, ನಿರ್ಗುಣೋಪಾಸನೆ. ಇಲ್ಲ, ಮುಂದೆ ಏಚ ಅನಮಶರಣ ವಿಶ್ವರೂಪ ಬಂದಿದೆಯಲ್ಲ ಮುಂದೆ, ಅದು ವಿಶ್ವರೂಪಕ್ಕಿಲ್ಲ. ಏಚ ಅನ್ಯೇಪಿ ತ್ಯಕ್ತ ಸರ್ವೈಷಣಃ ಸನ್ಯಸ್ತ ಸರ್ವಕರ್ಮಾಣಃ ಇದೆ. ಅದಲ್ಲ, ಇದು ಮುಂದೆ ಯಾಕೆ ಏಚ ಭಕ್ತಾಃ, ಅದು ಇದಕ್ಕೆ ಹೊಂದಿಸ್ಕೋಬೇಕು. ಯಾಕೆ ಮತ್ಕರ್ಮ ಕೃತನು ಸಗುಣೋಪಾಸನೇನೇನೋ ಅಂತ ಬೇಡ, ಇಲ್ಲಿಗೆ ಈ ನಿರ್ಗುಣ ಏಚ ಅಂತ ಯೇ ಭಕ್ತಾಃ ಅನನುಶರಣ ಸಂತಹ ಯಥಾದೃಶಂ ವಿಶ್ವರೂಪಾಸತೆ ಧ್ಯಾಯಂತಿ. ಏಚ ಅನ್ಯೇಪಿ ತ್ಯಕ್ತ ಸರ್ವೈಷಣಃ ಯಥಾ ಬ್ರಹ್ಮ ಅಕ್ಷರ ಅವ್ಯಕ್ತಂ. ಗುರುಗಳೇ, ಈ ಮತ್ಕರ್ಮ ಕೃತನು ಸಗುಣೋಪಾಸನೆ ವಿಶ್ವರೂಪೋಪಾಸನೆಗೆ ಹೊಂದಿಸ್ಕೋಬೇಕು. ಅವಾಗ ಮದ್ಭಕ್ತ ಇದು ಕೊನೆಯ ಶ್ಲೋಕದಲ್ಲಿ ಅರ್ಥ ಮಾಡಿದ್ರೆ ಹಂಗೆ ಅರ್ಥ ಮಾಡ್ಲೇ ಇಲ್ಲ. ಅಲ್ಲೇ ಶ್ಲೋಕಕ್ಕೆ ಅರ್ಥ ಮಾಡುವಾಗ ಮತ್ಕರ್ಮಕ ಮತ್ಪರಮಃ ಅನ್ನುವಾಗ ಮಾಮೇ ಬರಮಾಗದೆ ಅಹಂ ಬರಮಾಗದೆ ಅಂತ ಅದು ಸರ್ವಾತ್ಮನ ಸರ್ವೋತ್ಸಾಹೇನ ಬರೆದಿದೆ ಅನ್ನೋದು. ಸ್ವಾಮಿಗಳು ಕನ್ಕ್ಲೂಷನ್ ಅಲ್ಲಿ ಏನ್ ಮಾಡಿದ್ರು, ನನ್ನ ಭಕ್ತಿ ಅಂದ್ರು, ನನಗಾಗಿಯೇ ಸಕಲ ಕರ್ಮಗಳನ್ನು ಮಾಡುತ್ತಾ ನಾನೇ ಗತಿ ಎಂದು ನಂಬಿ ನಮ್ಮಲ್ಲಿಯೇ ಪರಮ ಪ್ರೇಮ ಉಳ್ಳವನ ಅವಾಗ ಅಷ್ಟು ಮತ್ಕರ್ಮಕ ಶ್ಲೋಕವು ವಿಶ್ವೋಪಾಸನೆ ಅಂತ ತಗೋಬೇಕು. ಅವಾಗ ಹಿಂದಿನ ಅಧ್ಯಾಯ ಹೇಳಿದ್ರೆ ಅಕ್ಷೋಪಾಸನೆ ತಗೋಬರ್ಬೇಕು. ಅಕ್ಷೋಪಾಸನೆ ಹಿಂದೆ 11ನೇ ಅಧ್ಯಾಯದಿಂದ ಹೇಳೇ ಇಲ್ಲ. 11ನೇ ಅಧ್ಯಾಯದ ಅಕ್ಷೋಪಾಸನೆ ಹೇಳದೇನೆಯೇ ಬರೀ ವಿಶ್ವೋಪಾಸನೆ ಹೇಳಿದ್ಯಲ್ಲ, ಅದನ್ನ ಮಾಡೋರು ಹೆಚ್ಚೋ, ಅಥವಾ 2ನೇ ಅಧ್ಯಾಯ 4ನೇ ಅಧ್ಯಾಯದಲ್ಲಿ ಹೇಳಿದ್ಯಲ್ಲ ತತ್ವಜ್ಞಾನ, ಅದನ್ನ ಮಾಡೋರು ಹೆಚ್ಚು ಅಂತ. ಶ್ಲೋಕ ಕನ್ಫ್ಯೂಸ್ ಶ್ಲೋಕ ಇದು, ಒಂಥರ ಆಂಬಿಗ್ಯೂಟಿ ಇರುತ್ತೆ. ಮತ್ಕರ್ಮಕರ್ ಮತ್ಪರಮ ಅನ್ನೋದು ಪೂರ್ತಿಯೂ ವಿಶ್ವೋಪಾಸನೆ ವಿಚಾರವೇ ಅದುವೇ. ಅಂದ್ರೆ ವಿಶ್ವೋಪಾಸನೆಯನ್ನ ವಿಸ್ತಾರ ಹೇಳ್ಕೊಂಡ್ಬಂದ್ಬಿಟ್ಟು ಕೊನೆ ಮತ್ಕರ್ಮ ಶ್ಲೋಕದಲ್ಲಿ ಅಬ್ರಿಡ್ಜ್ ಮಾಡಿ ಹೇಳಿದ್ದಾರೆ ಅದನ್ನೇ. ಸತತಯುಕ್ತರಾಗಿ ಯಾವಾಗಲೂ ಕೂಡಿಕೊಂಡು ನಿರಂತರವಾಗಿ ಭಗವಂತನಿಗೆ ಮಾಡುವಂತಹ ಕರ್ಮ, ಭಗವಂತನೇ ಸರ್ವಸ್ವ ಅನ್ಕೊಳ್ಳೋದು, ಭಗವದ್ಭಕ್ತಿ, ಈ ರೀತಿ ಇಟ್ಕೊಂಡು ಸಮಾಧಾನಗೊಂಡವರಾಗಿ ತೊಡಗುತ್ತಾರೋ ಅಂತ ಅರ್ಥ.
ಯೇ ಭಕ್ ಅಂದ್ರೆ ಅದಕ್ಕೆ ವಿವರಣೆ ಕೊಡ್ತಾರೆ. ಯೇ ಭಕ್ತಾಃ ಅನನ್ಯ ಶರಣಾಃ ಯೇ ಭಕ್ತಾಃ ಅನನ್ಯ ಶರಣಾಃ ಸಂತಃ ಸಂತಃ ತ್ವಾಂ ಯಥಾ ದರ್ಶಿತಂ ತ್ವಾಂ ಯಥಾ ದರ್ಶಿತಂ ವಿಶ್ವರೂಪಂ ಪರ್ಯುಪಾಸತೆ ಧ್ಯಾಯಂತಿ. ವಿಶ್ವರೂಪಂ ಪರ್ಯುಪಾಸತೆ ಧ್ಯಾಯಂತಿ. ಯಾವ ಭಕ್ತರು ಬೇರೆ ಇನ್ನೊಂದಕ್ಕೆ ಶರಣಾಗದೆ ಮೇಲೆ ತೋರಿಸ 11ನೇ ಅಧ್ಯಾಯ ತೋರಿಸ್ಕೊಟ್ಟಂತಹ ವಿಶ್ವರೂಪಧರನಾದಂತಹ ನಾರಾಯಣನಾದ ನಿನ್ನನ್ನೇ ಎಲ್ಲಾ ಕಡೆಯಲ್ಲೂ ಧ್ಯಾನ ಮಾಡುತ್ತಾ ಇರ್ತಾರೋ, ಪೂರ್ತಿ ಇಡೀ ವಿಶ್ವಾತ್ಮನಾದ ಪರಮಾತ್ಮನನ್ನೇ ಪ್ರೇಮದಿಂದ ಕರ್ತೃತಂತ್ರ ಭಾವನಾರೂಪವಾಗಿ ಧ್ಯಾನ ಮಾಡ್ತಾ ಇರ್ತಾರೆ, ಭಾವನೆ ಮಾಡ್ತಾ ಇರ್ತಾರೆ. ಇದು ವಿಶ್ವರೂಪೋಪಾಸಕರು. ಇವರು ಒಬ್ಬರು. ಯೇ ಚ ಅನ್ಯೇಪಿ ಚಕ್ತ ಸರ್ವೈಷಣಾಃ ಸನ್ಯಸ್ತ ಸರ್ವಕರ್ಮಾಣಃ ಯಥಾ ವಿಶೇಷಿತಂ ಬ್ರಹ್ಮ ಅಕ್ಷರಂ ನಿರಸ್ತ ಸರ್ವೋಪಾಧಿತ್ವಾತ್ ಅವ್ಯಕ್ತಂ ಅಕರಣಗೋಚರಂ. ಇನ್ನು ಯಾರು ಎಲ್ಲಾ ಬೈಕೆಯನ್ನು ತೊರೆದವರಾಗಿ ಸನ್ಯಾಸವನ್ನು ಮಾಡಿ ಅಂದ್ರೆ ಅವರು ನಿರ್ಗುಣೋಪಾಸಕರು ಅಂತ ಹೆಸರು. ಸನ್ಯಾಸ ಮಾಡೋರು ಉಪಾಸನೆ ಮಾಡ್ತಾರೆ ಅಂದ್ರೆ ನಿರ್ಗುಣವನ್ನೇ. ಗೃಹಸ್ಥರಾಗಿ ಬ್ರಹ್ಮಚಾರಿ ಉಪಾಸನೆ ಮಾಡೋದು ಸಗುಣ ಉಪಾಸನೆ. ಸನ್ಯಾಸಿಯಾಗಿ ಆತ್ಮಚಿಂತನೆ ಮಾಡ್ತಾ ಇರೋದನ್ನ ಸನ್ಯಾಸಿ ಅಂತ ಇದ್ದಾರೆ. ಎಲ್ಲಾ ಕರ್ಮವನ್ನು ಕೈಬಿಟ್ಟು ಅಕ್ಷರ ನಾಶರಹಿತವಾದ ಬ್ರಹ್ಮವನ್ನ ಯಾವ ಉಪಾಧಿಯೂ ಇಲ್ಲದೆ ಇರುವ ಎಲ್ಲಾ ಉಪಾಧಿಯನ್ನು ಕಳಿಸಿಕೊಂಡ ಕರ್ಣಗೋಚರವಲ್ಲದೆ ಇರುವ ಅಕ್ಷರ ಸ್ವರೂಪರಾದ ಪರಮಾತ್ಮನನ್ನ ಧ್ಯಾನ ಮಾಡುತ್ತಿರುತ್ತಾರೋ ಅಂದ್ರೆ ಅನುಭವದಲ್ಲಿ ಕಂಡುಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ. ನಿಧಿಧ್ಯಾಸ ಮಾಡ್ತಾ ಇರ್ತಾರೆ. ಸರ್ವದಾ ನಿಧಿಧ್ಯಾಸನ, ಸರ್ವದಾ ಆತ್ಮಚಿಂತನೆ, ಆತ್ಮಸ್ವರೂಪಾನುಸಂಧಾನ. ಇದು ಅಕ್ಷರೋಪಾಸಕರು. ಇನ್ನೊಂದು ವಿಶ್ವರೂಪೋಪಾಸಕರು, ಸಗುಣವಾದ ಬ್ರಹ್ಮನ್ ಭಾವನೆ ಮಾಡ್ತಾ ಇರೋರು. ಯಜ್ಜಿಲೋಕೆ ಕರ್ಣಗೋಚರಂ ತದ್ವ್ಯಕ್ತಂ ಉಚ್ಯತೆ. ಯಾವುದು ಲೋಕದಲ್ಲಿ ಇಂದ್ರಿಯ ಗೋಚರ ಕೇಳಿಮ್ಮ. ಬರೀ ವಿಶ್ವರೂಪ ಉಪಾಸಕರು ಅಂತ ತಗೊಳೋದು ಬೇಕಾಗಿಲ್ಲ ಅಲ್ವಾ? ಇದು ಬರೀ ಯೂಶಲಿ ಚಾಪ್ಟರ್ 12 ಅಂದ್ರೆ ಸಗುಣ ನಿರ್ಗುಣ ಅಂತ ಅಂತೀವಿ, ಅಷ್ಟೇ ಡಿಫ್ರೆನ್ಸ್ ಅಲ್ವಾ? 12 ಅಲ್ಲಿ ಎರಡು ಇದೆ. ಇವಾಗ ಚರ್ಚೆ ಏನು, ಆ ಚಾಪ್ಟರ್ 12 ಅಲ್ಲಿ ಆರಂಭದಲ್ಲಿ ಇವ್ರು ಹೆಚ್ಚೋ ಅನ್ನುವಾಗ ಯಾರು ಹೆಚ್ಚೋ ಕೇಳ್ತಾ ಇದ್ದಾನೆ. ನಿರ್ಗುಣನ ಅದು ಹೆಚ್ಚೋ ಇದು ಹೆಚ್ಚೋ ಕೇಳ್ತಾ ಇದ್ದಾನೆ. ಸಗುಣವನ್ನು ಎಲ್ಲಿ ಹೇಳಿದೆ ಅಂದ್ರೆ 11ನೇ ಅಧ್ಯಾಯದಲ್ಲಿ, ನಿರ್ಗುಣವನ್ನು ಎಲ್ಲಿ ಹೇಳಿದೆ ಅಂದ್ರೆ 2ನೇ ಅಧ್ಯಾಯ, 4ನೇ ಅಧ್ಯಾಯ, 6ನೇ ಅಧ್ಯಾಯದಲ್ಲೆಲ್ಲ ನಿರ್ಗುಣ ತತ್ವವನ್ನು ಹೇಳ್ಕೊಂಡ್ ಬಂದಿದ್ದಾನೆ. ಆ ನಿರ್ಗುಣ ತತ್ವವನ್ನು ಹೇಳಿದ ವಸ್ತುತಂತ್ರವಾದ ಜ್ಞಾನ, ಅಕ್ಷರ ಸ್ವರೂಪದ ಜ್ಞಾನ, ಅದನ್ನು ಮಾಡೋರು ಹೆಚ್ಚೋ, ಎಲ್ಲಾ ಕಡೆ ಪರಮಾತ್ಮನ್ನೇ ಭಾವನೆ ಮಾಡ್ತಾ ಇರ್ತಾರಲ್ಲ ಇವ್ರು ಹೆಚ್ಚು ಅಂತ ಪ್ರಶ್ನೆ ಮಾಡ್ತಾ ಇದ್ದಾನೆ. ಲೋಕದಲ್ಲಿ ಯಾವುದು ಇಂದ್ರಿಯಕ್ಕೆ ಗೋಚರವಾಗಿರುತ್ತೋ ವ್ಯಕ್ತವಾಗಿರುತ್ತೋ ಅದನ್ನ ಗೋಚರವಾಗಿದ್ದನ್ನು ವ್ಯಕ್ತ ಅಂತಾರೆ. ಕರ್ಣಗೋಚರವಾದದ್ದನ್ನು ವ್ಯಕ್ತ ಅಂತಾರೆ. ಯಾಕಂದ್ರೆ ಅಂಜೇಹ ಧಾತು ತತ್ಕರ್ಮಕತ್ವ. ಅಂಜಿ ಧಾತುವಿಗೆ ಅದೇ ಇದು ವ್ಯಾಪಾರವಾಗಿರುತ್ತೆ, ಅದೇ ಅರ್ಥವಾಗಿರುತ್ತೆ. ಅಂದ್ರೆ ಅಂಜಿಧಾತು ಅಂಜು ವ್ಯಕ್ತಿ ಮೃಕ್ಷಣ ಕಾಂತಿ ಗತಿಶು ಧಾತು. ಯಾವುದು ತೋರ್ಕೊಳ್ಳುತ್ತೋ ಅದು ಅಂಜತಿ ಅಂತ, ಅದು ತೋರ್ಕೊಂಡದ್ದು ಅಂತ ಅರ್ಥ. ಅಂಜಿ ಧಾತುವಿಗೆ ಅದೇ ಅರ್ಥವಿರುತ್ತದೆ. ಆದ್ದರಿಂದ ಅಂಜಿ ಧಾತು ರೂಟ್ ಕ್ರಿಯಾಪದ ರೂಟ್ ಅದು. ಗ್ರಾಮರ್ ವಿಷಯ ತೋರ್ತಾ ಇದ್ದಾರೆ. ಆ ಕರ್ಮ ಅಂದ್ರೆ ವ್ಯಕ್ತವಾಗೋದು ಅನ್ನೋ ಕೆಲಸವನ್ನು ಹೇಳುತ್ತೆ, ವ್ಯಾಪಾರವನ್ನು ತಿಳಿಸುತ್ತೆ. ಬಿಳಿಬಿಳಿಯಾಗಿರೋದು ಅರ್ಥವನ್ನು ತಿಳಿಸುವ ಧಾತು ಅದು. ಇದಂತೂ ಅಕ್ಷರಂ ತದ್ವಿಪರೀತಂ. ಈ ಅಕ್ಷರ ಕಂಡುಕೊಳ್ಳುವ ಅನುಭವದಲ್ಲಿ ಕಂಡುಕೊಳ್ಳುವ ಇದು ಪರಬ್ರಹ್ಮ ಇದೆಯಲ್ಲ, ಅದು ಅವ್ಯಕ್ತ, ಗೋಚರವಲ್ಲ, ಕರ್ಣಗೋಚರವಲ್ಲ, ಇಂದ್ರಿಯಕ್ಕೆ ತೋರುವುದಲ್ಲ ಅದು. ಶಿಷ್ಟೈಚ ಉಚ್ಯಮಾನೈ ವಿಶೇಷಣೈ ವಿಶಿಷ್ಟಂ. ಉಳಿದ ವಿಶೇಷಗಳಿಂದ ಅಂದ್ರೆ ಅವ್ಯಕ್ತ, ಅನಿರ್ದೇಶ್ಯ ಅಂತ ಇನ್ನು ವಿಶೇಷಣ ಇದೆ. ಶಿಷ್ಟ ಅಂದ್ರೆ ಉಳಿದ ಅಂತ ಅರ್ಥ. ಶಿಷ್ಟ ಮನ್ವಾದಿಗಳು ಅಂತ ಅರ್ಥ ಅಲ್ಲ, ಮನುವ್ಯಾಸಾದಿ ಶಿಷ್ಟರು ಅಂತ ಅರ್ಥ ಅಲ್ಲ. ಶಿಷ್ಟ ಅಂದ್ರೆ ಅವಶಿಷ್ಟ ಅಂತ. ಉಳಿದ ವಿಶೇಷಣ ಯಾವುದೋ ಅವ್ಯಕ್ತ, ಅನಿರ್ದೇಶ್ಯ, ಅಕ್ಷರ ಅಂತ ಹೇಳಿದೆಯಲ್ಲ, ಆ ಅಕ್ಷರಗಳಿಂದ ಕೂಡಿಕೊಂಡದ್ದಾದ ಆ ತತ್ವ ಅದು. ತದಪಿ ವಿಶಿಷ್ಟ ಇಷ್ಟ ಅಂತ ಅದನ್ನೇ ಕೊಡಬಹುದಾಯ್ತು ಸ್ವಾಮಿಗಳು. ವಿಶಿಷ್ಟ ಇಷ್ಟ ಪಾಠಾಂತರ. ತಚ್ಚ ಯೇಪಿ ಪರ್ಯುಪಾಸತೆ ತೇಷಾಂ ಉಭಯೇಷಾಂ ಮಧ್ಯೆ ಕೇ ಯೋಗವಿತ್ತಮಾಃ ಕೇ ಅತಿಶಯೇನ ಯೋಗವಿದಃ ಇತ್ಯರ್ಥಃ.
ಈ ಎರಡು ಪ್ರಕಾರವಾಗಿರುವ ಭಕ್ತರುಗಳಲ್ಲಿ ಸಗುಣ ಸಾಕಾರವಾಗಿ ವಿಶ್ವೋಪಾಸನೆ ಮಾಡುವವರು, ನಿರ್ಗುಣ ನಿರಾಕಾರ ತತ್ವವನ್ನು ನಿರಂತರ ಧ್ಯಾನ ಮಾಡುವವರು. ಇವರಿಬ್ಬರಲ್ಲಿ ಯಾರು ಹೆಚ್ಚಾಗಿ ಯೋಗವನ್ನು ಬಲ್ಲವರು, ಹೆಚ್ಚಾಗಿ ತತ್ವವನ್ನು ಕಂಡುಕೊಂಡವರು, ಪರಮಾರ್ಥವನ್ನು ಯಾರು ಚೆನ್ನಾಗಿ ಕಲ್ಪಕೊಂಡು ಹತ್ತಿರವಾಗಿರೋರು ಯಾರು, ಪರಮಾರ್ಥ ತತ್ವಕ್ಕೆ ಹತ್ತಿರವಾದವರು ಯಾರು ಅಂತ ಪ್ರಶ್ನೆ ಮಾಡ್ತಿದ್ದಾನೆ. ವಿಶ್ವೋಪಾಸಕ ಹೆಚ್ಚೋ ಅಕ್ಷರೋಪಾಸಕ ಹೆಚ್ಚೋ ನಿರ್ಗುಣ ಬ್ರಹ್ಮೋಪಾಸಕ ಹೆಚ್ಚೋ ಅಂತ ಕೇಳ್ತಾ ಇದ್ದಾನೆ. ಪ್ರಶ್ನೆ ನಿರ್ಗುಣ ಬ್ರಹ್ಮ ಹೆಚ್ಚೇ ಅದು ಅನುಮಾನ ಇಲ್ಲ. ಆದ್ರೆ ಸೌಕರ್ಯಾಪೇಕ್ಷೆಯಿಂದ ವಿಶ್ವೋಪಾಸಕರು ಹೆಚ್ಚು ಉತ್ತರ ಕೊಡ್ತಾರೆ. ಮೂರನೇ ಅಧ್ಯಾಯದಲ್ಲಿ ಕರ್ಮಯೋಗಿ ಹೆಚ್ಚು, ಹಾಗೆ ಸಾಕು.